ಇದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಎ.ಒ. ಹ್ಯೂಮ್. ಎ.ಒ. ಹ್ಯೂಮ್ ಅವರು 28 ಡಿಸೆಂಬರ್ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇದರ ಸಂಸ್ಥಾಪಕ ಸದಸ್ಯರು ಇಬ್ಬರು ಇರ್ತಾರೆ ಸ್ನೇಹಿತರೆ, ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಂಸ್ಥಾಪಕ ಸದಸ್ಯರು. ಸೊ ಎ.ಒ. ಹ್ಯೂಮ್ ಒಬ್ಬರು ಬ್ರಿಟಿಷ್ ನಿವೃತ್ತ ಅಧಿಕಾರಿಯಾಗಿದ್ದರು. ಸಂಸ್ಥಾಪಕ ಸದಸ್ಯರಿಬ್ಬರು ಇದ್ದರು, ಅವರಿಬ್ಬರು ಕೂಡ ಭಾರತೀಯರೇ ಆಗಿರ್ತಾರೆ. ಅವರ ಹೆಸರನ್ನ ನೋಡಿ, ದಾದಾಬಾಯಿ ನವರೋಜಿ ಮತ್ತು ದಾದಾಬಾಯಿ ನವರೋಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸಂಸ್ಥಾಪಕ ಸದಸ್ಯರು, ಮತ್ತು ದಿನ್ ಶಾ ವಾಚಾ ಅಂತೇಳಿ, ದಿನ್ ಶಾ ವಾಚಾ ಇವರಿಬ್ಬರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕ ಸದಸ್ಯರಾಗಿದ್ದರು. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾಪನೆ ಆದಮೇಲೆ ಮೊದಲ ಅಧಿವೇಶನ ಫಸ್ಟ್ ಸೆಷನ್, ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದು WC ಬ್ಯಾನರ್ಜಿ, ಉಮೇಶ್ ಚಂದ್ರ ಬ್ಯಾನರ್ಜಿ. ಈ ಅಂಶ ಕೂಡ ಇಂಪಾರ್ಟೆಂಟ್ ಇರುತ್ತೆ, ನೆನಪಲ್ಲಿರಲಿ. ಸಾವಿರದ 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡಿದವರು ಯಾರು? 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡಿದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಕರ್ಜನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲಾರ್ಡ್ ಕರ್ಜನ್ ಜುಲೈ 19, 1905ರಲ್ಲಿ ಬಂಗಾಳದ ವಿಭಜನೆಯನ್ನು ಮಾಡ್ತಾನೆ. ಸೊ ಈ ಬಂಗಾಳದ ವಿಭಜನೆಯಾದ ನಂತರ ಬಂಗಾಳವನ್ನು ಒಗ್ಗೂಡಿಸಿದ್ದು, ಬಂಗಾಳವನ್ನು 1911ರಲ್ಲಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳವನ್ನು ಒಗ್ಗೂಡಿಸಲಾಯಿತು. ಈ ಒಗ್ಗೂಡಿಕೆ ಮಾಡಿದ್ದು ಲಾರ್ಡ್ ಹಾರ್ಡಿಂಜ್. ನೆನಪಿರಲಿ, ಬಂಗಾಳ ವಿಭಜನೆ ನಂತರ 1911ರಲ್ಲಿ ಪಶ್ಚಿಮ ಬಂಗಾಳ ಮತ್ತು ಪೂರ್ವ ಬಂಗಾಳ ಎರಡು ಒಟ್ಟಿಗೆ ಸೇರುತ್ತೆ. ಸೊ ಈ ಒಟ್ಟಿಗೆ ಸೇರಿಸಿದ್ದು ಯಾರು ಕೇಳಿದ್ರೆ ಲಾರ್ಡ್ ಹಾರ್ಡಿಂಜ್. ಈ ಕೆಳಗಿನ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ನಿಂದ ಉದಾರವಾದಿ ಮತ್ತು ಉಗ್ರವಾದಿ ನಾಯಕರ ನಡುವೆ ವಿಭಜನೆ ಆಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೂರತ್ ಅಧಿವೇಶನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1907ರ ಸೂರತ್ ಅಧಿವೇಶನದಲ್ಲಿ ಉದಾರವಾದಿ ಮತ್ತು ಉಗ್ರವಾದಿ ನಾಯಕರ ನಡುವೆ ಬಿರುಕು ಉಂಟಾಗಿ ಅವೆರಡೂ ಕೂಡ ವಿಭಜನೆ ಆಗ್ತವೆ. ಹಾಗಾಗಿ ಈ ಸೂರತ್ ಕಾಂಗ್ರೆಸ್ ಅಧಿವೇಶನವನ್ನು ಸೂರತ್ ಇಬ್ಬಾಗ ಅಂತ ಕೂಡ ಕರೀತಾರೆ. ಸೂರತ್ ಇಬ್ಬಾಗ ಅಂತ ಕೂಡ ಕರೀತಾರೆ, ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಹಾಗೆಯೇ ಈ ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದು ರಾಸ್ ಬಿಹಾರಿ ಬೋಸ್. ರಾಸ್ ಬಿಹಾರಿ ಬೋಸ್. ಈ ಅಂಶ ಕೂಡ ನೆನಪಿರಲಿ. ಖುದಿರಾಮ್ ಬೋಸ್ ಅವರನ್ನು ಈ ಕೆಳಗಿನ ಯಾವ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು? ಸೆಂಟೆನ್ಸ್ ಟು ಡೆತ್. ಖುದಿರಾಮ್ ಬೋಸ್ ಅವರಿಗೆ ಯಾವ ಜೈಲಿನಲ್ಲಿ ಗಲ್ಲು ಶಿಕ್ಷೆಗೆ ಒಳಪಡಿಸಲಾಯಿತು? ಸರಿಯಾದ ಉತ್ತರ ಮುಜಾಫರ್ಪುರದ ಜೈಲಿನಲ್ಲಿ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಯಿತು. ಯಾಕೆ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಅಂತ ಕೇಳಿದ್ರೆ ಆಲಿಪುರ್ ಬಾಂಬ್ ಕಾನ್ಫರೆನ್ಸಿ ಕೇಸ್. ಆಲಿಪುರ ಬಾಂಬ್ ಕಾನ್ಫರೆನ್ಸಿ ಕೇಸ್, ಕಾನ್ಸ್ಪರೆನ್ಸಿ ಕೇಸ್ನಲ್ಲಿ ಖುದಿರಾಮ್ ಬೋಸ್ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಯಾವಾಗ ಇವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅಂತ ಕೇಳಿದ್ರೆ 1908 ಏಪ್ರಿಲ್ 30ರಂದು. ಇಂಪಾರ್ಟೆಂಟ್ ಇದೆ, ಏಪ್ರಿಲ್ 30ರಂದು ಖುದಿರಾಮ್ ಬೋಸ್ ಅವರಿಗೆ ಆಲಿಪುರ ಬಾಂಬ್ ಕಾನ್ಸ್ಪರೆನ್ಸಿಯ ಒಂದು ತೀರ್ಪಿನಲ್ಲಿ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಅಮೆರಿಕದಲ್ಲಿ ಗದ್ದಾರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಲಾಲಾ ಹರ್ದಯಾಳ್. ಲಾಲಾ ಹರ್ದಯಾಳ್ ಅವರು ಅಮೆರಿಕದಲ್ಲಿ ಗದ್ದಾರ್ ಪಾರ್ಟಿಯನ್ನು 1913ರಲ್ಲಿ ಸ್ಥಾಪನೆ ಮಾಡ್ತಾರೆ. ನಿರ್ದಿಷ್ಟವಾಗಿ ಪ್ಲೇಸನ್ನು ನೋಡ್ತಾ ಹೋದರೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಗದ್ದಾರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಯಾವಾಗ ಹಿಂದಿರುಗಿದರು? ಸರಿ ಉತ್ತರ 1915 ಜನವರಿ 9ರಂದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಆಗ ಅವರಿಗೆ 45 ವರ್ಷ ವಯಸ್ಸಾಗಿರುತ್ತೆ. ಸ್ನೇಹಿತರೆ, ಜನವರಿ 9 ಈ ಡೇಟನ್ನು ನೆನ್ಪಿಟ್ಕೊಳ್ಳಿ, ಬಿಕಾಸ್ ಇದೊಂದು ಇಂಪಾರ್ಟೆಂಟ್ ಡೇಟ್ ಆಗುತ್ತೆ. ಹಾಗೆ ಯಾಕೆ ಇಂಪಾರ್ಟೆಂಟ್ ಡೇಟ್ ಅಂತ ಕೇಳಿದ್ರೆ ಪ್ರತಿ ವರ್ಷ ಜನವರಿ 9ರಂದು ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಭಾರತದಿಂದ ಭಾರತಕ್ಕೆ ಬಂದಂಥ ಈ ಡೇಟನ್ನು
ಪ್ರತಿ ವರ್ಷ ನಾವು ಏನಂತೇಳಿ ಆಚರಿಸ್ತೀವಿ ಕೇಳಿದ್ರೆ ಪ್ರವಾಸಿ ಭಾರತೀಯ ದಿವಸ, ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಸೊ ಜನವರಿ 9. ಭಾರತದಲ್ಲಿ ಹೋಮ್ ರೂಲ್ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಅನಿ ಬೆಸೆಂಟ್ ಮತ್ತು ಬಾಲ ಗಂಗಾಧರ್ ತಿಲಕ್. ಈ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಸ್ಥಾಪನೆ ಆಗೋದು ಯಾವಾಗ ಕೇಳಿದ್ರೆ 1916ರಲ್ಲಿ. 1916ರಲ್ಲಿ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಚಳುವಳಿ ಪ್ರಾರಂಭ ಆಗುತ್ತೆ. ಇದರ ನೇತೃತ್ವ ವಹಿಸಿದ್ದು ಅನಿ ಬೆಸೆಂಟ್ ಮತ್ತು ಬಾಲ ಗಂಗಾಧರ್ ತಿಲಕ್. ಸೊ ನೋಡಿ, ಈ ಒಂದು ಹೋಮ್ ರೂಲ್ ಎನ್ನುವಂಥ ವರ್ಡ್ ಇದೆಯಲ್ಲ, ಹೋಮ್ ರೂಲ್ ಎನ್ನುವಂತಹ ಪದ ಇದೆಯಲ್ಲ, ಇದನ್ನ ಎಲ್ಲಿಂದ ತೆಗೆದುಕೊಂಡದ್ದು ಕೇಳಿದ್ರೆ ಐರ್ಲೆಂಡ್ ದೇಶದಿಂದ. ಐರ್ಲೆಂಡ್ ದೇಶದಿಂದ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಮಹಾತ್ಮ ಗಾಂಧೀಜಿಯವರು ಭಾರತದಿಂದ 1917ರಲ್ಲಿ ಸತ್ಯಾಗ್ರಹ, ಭಾರತದಲ್ಲಿ 1917ನಲ್ಲಿ ಸತ್ಯಾಗ್ರಹ ಮಾಡಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಚಂಪಾರಣ್ ಸತ್ಯಾಗ್ರಹ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚಂಪಾರಣ್ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿ ಭಾರತದಲ್ಲಿ ಮಾಡಿದಂತಹ ಮೊದಲ ಸತ್ಯಾಗ್ರಹವಾಗಿದೆ. ಇಂಪಾರ್ಟೆಂಟ್ ಅಂಶ, ಮೊದಲ ಸತ್ಯಾಗ್ರಹ ಇದು. ಸೊ ಚಂಪಾರಣ್ ಸತ್ಯಾಗ್ರಹ. ಸೊ ಚಂಪಾರಣ್ ಸತ್ಯಾಗ್ರಹದ ಬಗ್ಗೆ ಹೇಳೋದಾದ್ರೆ, ಈ ಚಂಪಾರಣ್ ಇದೆಯಲ್ಲ, ಇದು ಬಿಹಾರ ರಾಜ್ಯದಲ್ಲಿ ಇರುವಂಥದ್ದು. ಬಿಹಾರ ರಾಜ್ಯದ ಚಂಪಾರಣ್ನಲ್ಲಿ ಈ ಒಂದು ಸತ್ಯಾಗ್ರಹ ಆಗುತ್ತೆ. ಇದು ತೀನ್ ಖಾತಿಯ ಸಿಸ್ಟಮ್ ವಿರುದ್ಧ, ತೀನ್ ಖಾತಿಯ ಸಿಸ್ಟಮ್ ವಿರುದ್ಧ ನಡೆದಂಥ ಒಂದು ಸತ್ಯಾಗ್ರಹವಾಗಿದೆ. ಮಹಾತ್ಮ ಗಾಂಧೀಜಿಯವರು ಅಹಮದಾಬಾದ್ ಮಿಲ್ ಕಾರ್ಮಿಕರ ಪರವಾಗಿ ಯಾವಾಗ ಹೋರಾಟ ಮಾಡ್ತಾರೆ? ಸೊ ಅಹಮದಾಬಾದ್ ಮಿಲ್ ಕಾರ್ಮಿಕರ ಪರವಾಗಿ ನಡೆದ ಹೋರಾಟ ಇದೆಯಲ್ಲ, ಇದು ಆ್ಯಕ್ಚುಲಿ ಹತ್ತಿ ಗಿರಣಿ ಮಾಲೀಕರಿಗೆ ಸಂಬಂಧಪಟ್ಟಂಥ, ಹತ್ತಿ ಗಿರಣಿ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಒಂದು ಹೋರಾಟ. ಹತ್ತಿ ಗಿರಣಿ ಕಾರ್ಮಿಕರ ಹೋರಾಟ ಇದು. ಸೊ ಮಹಾತ್ಮ ಗಾಂಧೀಜಿಯವರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದು ಯಾವಾಗ ಕೇಳಿದ್ರೆ ಸರಿ ಉತ್ತರ 1918. 1918 ಕಾಟನ್ ಮಿಲ್, ಹತ್ತಿ ಗಿರಣಿ ಕಾರ್ಮಿಕರ ಪರವಾಗಿ ಇದೊಂದು ಹೋರಾಟ. ಬ್ರಿಟಿಷ್ ಸರ್ಕಾರದ ವಿರುದ್ಧ ಖೇಡಾ ಸತ್ಯಾಗ್ರಹದ ನಾಯಕತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಖೇಡಾ ಸತ್ಯಾಗ್ರಹದ ಬಗ್ಗೆ ಹೇಳೋದಾದ್ರೆ, ಇದು ಖೇಡಾ ಸತ್ಯಾಗ್ರಹ ಇದೆಯಲ್ಲ, ಇದು ಗುಜರಾತ್ನಲ್ಲಿ ಇರುವಂಥದ್ದು. ಈ ಗುಜರಾತ್ನ ಖೇಡಾದಲ್ಲಿ ಆಗಿರುವಂಥ ಸತ್ಯಾಗ್ರಹ ಇದು. ಗುಜರಾತ್ನ ಖೇಡಾ ಎಂಬಲ್ಲಿ ನಡೆದಂಥ ಒಂದು ಸತ್ಯಾಗ್ರಹ. ಯಾವಾಗ ನಡೀತಿದ್ದು ಅಂತ ಕೇಳಿದ್ರೆ 1918 ಮಾರ್ಚ್ 11ರಂದು ನಡೀತು. ಮಾರ್ಚ್ 11ರಂದು ಈ ಖೇಡಾ ಸತ್ಯಾಗ್ರಹ ನಡೆಯುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ 1919. 1919 ಏಪ್ರಿಲ್ 13ರಂದು ಭಾರತದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಈ ಹತ್ಯಾಕಾಂಡಕ್ಕೆ ಕಾರಣವಾದಂತಹ ಬ್ರಿಟಿಷ್ ಜನರಲ್ ಯಾರು ಕೇಳಿದ್ರೆ ಜನರಲ್ ಓ ಡಯಾರ್. ಖಿಲಾಫತ್ ಚಳುವಳಿಯ ನಾಯಕತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಅಲಿ ಸಹೋದರರು. ಕೆಲವೊಂದು ಎಕ್ಸಾಮ್ ಅಲ್ಲಿ ಅವ್ರ ಹೆಸರನ್ನ ಕೂಡ ಕೊಟ್ಟಿದ್ದಾರೆ, ಹೆಸರನ್ನ ನೋಟ್ ಮಾಡ್ಕೊಳ್ಳಿ. ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಇವರಿಬ್ರು ಖಿಲಾಫತ್ ಚಳುವಳಿಯ ನಾಯಕತ್ವ ವಹಿಸ್ತಾರೆ. ಖಿಲಾಫತ್ ಚಳುವಳಿ ಭಾರತದಲ್ಲಿ 1919ರಿಂದ 1922ರವರೆಗೆ ಇರುತ್ತೆ. ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು? ಅಸಹಕಾರ ಚಳುವಳಿ ಪ್ರಾರಂಭ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. 1920 ಆಗಸ್ಟ್ 1ರಂದು ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಸೊ ಅಸಹಕಾರ ಚಳುವಳಿ 1922ರಲ್ಲಿ ಸ್ಥಗಿತವಾಗುತ್ತೆ. 22ರಲ್ಲಿ ಅದನ್ನು ಮುಗಿಸ್ತಾರೆ, ಅದು ನಿಲ್ಲಿಸ್ತಾರೆ. ಸೊ ಅಸಹಕಾರಿ ಚಳುವಳಿ ನಿಲ್ಲಿಸಕ್ಕೆ ಕಾರಣವಾದ ಘಟನೆ ಯಾವುದು ಕೇಳಿದ್ರೆ ಚೌರಿ ಚೌರ ಘಟನೆ. ಸೊ ಚೌರಿ ಚೌರ ಘಟನೆಯಿಂದ ಬೇಸತ್ತಂತಹ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಸ್ಟಾಪ್ ಮಾಡ್ತಾರೆ. ಹಾಗಾದ್ರೆ ಚೌರಿ ಚೌರ ಘಟನೆ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1922ರಲ್ಲಿ. 1922 ಫೆಬ್ರವರಿ 4ರಲ್ಲಿ
ಚೌರಿ ಚೌರ ಘಟನೆ ನಡೆಯುತ್ತೆ. ಈ ಚೌರಿ ಚೌರ ಇದೆಯಲ್ಲ, ಇದು ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆಯಲ್ಲಿದೆ. ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆಯಲ್ಲಿನ ಚೌರಿ ಚೌರ ಎಂಬಲ್ಲಿ ನಡೆದಂಥ ಘಟನೆ. ಏನಿದು ಘಟನೆ ಅಂತ ಕೇಳಿದ್ರೆ, ಈ ಘಟನೆ ಸಂಬಂಧಪಟ್ಟಂತೆ ಕೇಳಿದ್ರೆ, ಚೌರಿ ಚೌರ ಈ ಅಸಹಕಾರ ಚಳವಳಿಗೆ ಸಂಬಂಧಪಟ್ಟಂಥ ಒಂದು ಪ್ರೊಸೆಷನ್ನಲ್ಲಿ, ಒಂದು ಮೆರವಣಿಗೆಯಲ್ಲಿ ಚೌರಿ ಚೌರ ಎಂಬ ಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನು ಇಡ್ತಾರೆ ಪ್ರತಿಭಟನಾಕಾರರು. ಪೊಲೀಸ್ ಸ್ಟೇಷನ್ಗೆ ಫೈರ್ ಇಡ್ತಾರೆ, ಬೆಂಕಿಯನ್ನು ಇಡ್ತಾರೆ. ಸೊ ಯಾವುದೇ ರೀತಿಯ ಗಲಭೆಯಿಂದ ಕೂಡಿರದಂತಹ ಒಂದು ಅಸಹಕಾರ ಚಳವಳಿ ಈ ಒಂದು ಪೊಲೀಸ್ ಸ್ಟೇಷನ್ ಬೆಂಕಿಗೆ ಸಂಬಂಧಪಟ್ಟಂತೆ ಉದ್ವಿಗ್ನ ಆಗುತ್ತೆ. ಇದರಿಂದ ಬೇಸತ್ತಂತ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸ್ತಾರೆ. ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸಿದ ವರ್ಷ ಯಾವುದು? ಸೊ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪಿಸಿದ ವರ್ಷ 1923. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 23 ಜನವರಿ 1ರಂದು ಸ್ವರಾಜ್ ಪಾರ್ಟಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಸ್ವರಾಜ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದು ಯಾರು ಕೇಳಿದ್ರೆ, CR ದಾಸ್, ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು. ನೋಡಿ, ಸ್ವರಾಜ್ ಪಾರ್ಟಿ ಬಗ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ, ಸ್ವರಾಜ್ ಪಾರ್ಟಿ ಭಾರತ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಒಂದು ಅಂಶವನ್ನು ಬೇಡಿಕೆ ಇಡುತ್ತೆ. ಆ ಬೇಡಿಕೆ ಏನು ಅಂತ ಕೇಳಿದ್ರೆ, ಸಂವಿಧಾನಕ್ಕೆ ಇಟ್ಟಿರುವಂಥ ಬೇಡಿಕೆ. ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕು ಅಂತೇಳಿ ಬೇಡಿಕೆಯನ್ನು ಸಲ್ಲಿಸಿದ್ದು ಮೊಟ್ಟ ಮೊದಲಿಗೆ ಯಾವುದು ಕೇಳಿದ್ರೆ ಇದೇ ಸ್ವರಾಜ್ ಪಾರ್ಟಿ. ಸೈಮನ್ ಕಮಿಷನ್ ಭಾರತಕ್ಕೆ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ 1928. 1928 ಫೆಬ್ರವರಿ 3ರಂದು ಭಾರತಕ್ಕೆ ಸೈಮನ್ ಕಮಿಷನ್ ಬರುತ್ತೆ. ಸೊ ಬ್ರಿಟಿಷ್ ಗೌರ್ಮೆಂಟ್ ಆ್ಯಕ್ಟ್ 1927 ಮೂಲಕ ಇದು ನೇಮಕ ಆಗಿತ್ತು. ಬ್ರಿಟಿಷ್ ಸರ್ಕಾರ ಕಾಯ್ದೆ 1927ರ ಪ್ರಕಾರ ಸೈಮನ್ ಕಮಿಷನ್ ನೇಮಕ ಆಗುತ್ತೆ ಮತ್ತು ಭಾರತಕ್ಕೆ 1928 ಫೆಬ್ರವರಿ 3ರಲ್ಲಿ ಈ ಕಮಿಷನ್ ಭಾರತಕ್ಕೆ ಬರುತ್ತೆ. ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ ಎಲ್ಲಿಂದ ಪ್ರಾರಂಭ ಮಾಡಿದರು? ಸರಿಯಾದ ಉತ್ತರ, ಅವರ ಸಬರಮತಿ ಆಶ್ರಮದಿಂದ ಮಹಾತ್ಮ ಗಾಂಧೀಜಿಯವರು ತಮ್ಮ 78 ಜನ ಹಿಂಬಾಲಕರನ್ನ ಕೂಡಿಕೊಂಡು ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ದಂಡಿ ಸತ್ಯಾಗ್ರಹದ ದೂರ ಎಷ್ಟಿತ್ತು ಕೇಳಿದ್ರೆ 390 ಕಿಲೋಮೀಟರ್. ದಂಡಿ ಸತ್ಯಾಗ್ರಹದ ದೂರ ಇತ್ತಲ್ಲ, ಇದು 390 ಕಿಲೋಮೀಟರ್ನ ಒಂದು ಪಾದಯಾತ್ರೆ ಆಗಿದೆ. ಇದು 78 ಜನರ ಜೊತೆಗೆ 1930 ಮಾರ್ಚ್ 12ರಂದು ಮಹಾತ್ಮ ಗಾಂಧೀಜಿಯವರು ಈ ಒಂದು ಸತ್ಯಾಗ್ರಹವನ್ನು, ದಂಡಿ ಮಾರ್ಚ್ ಅಂತ ಕರಿತೀವಲ್ಲ, ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1930. 1930 ನವೆಂಬರ್ 12ರಂದು ಮೊದಲ ದುಂಡು ಮೇಜಿನ ಪರಿಷತ್ತು ನಡೆಯುತ್ತೆ. ಸೊ ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದಾಗ ಭಾರತದ ವೈಸ್ರಾಯ್ ಯಾರು ಅಂತೇಳಿ ತುಂಬ ಸರಿ ಕೇಳಿದ್ದಾರೆ. ಭಾರತದಲ್ಲಿದ್ದಂಥ ವೈಸ್ರಾಯ್ ಯಾರು ಅಂತೇಳಿ. ಸರಿಯಾದ ಉತ್ತರ ಲಾರ್ಡ್ ಇರ್ವಿನ್. ಭಾರತದಲ್ಲಿ ಆಗ ಲಾರ್ಡ್ ಇರ್ವಿನ್ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಇದರಲ್ಲಿ ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ 74 ಜನ ಭಾರತದಿಂದ ಭಾಗಿಯಾಗಿರ್ತಾರೆ. ಸೊ ಮೊದಲ ದುಂಡು ಮೇಜಿನ ಪರಿಷತ್ತಿನ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ, ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ ಕಾಂಗ್ರೆಸ್ ಭಾಗಿಯಾಗಿರಲಿಲ್ಲ. ಭಾರತೀಯ ಕಾಂಗ್ರೆಸ್ ಭಾಗಿಯಾಗಿರಲಿಲ್ಲ. ಭಾರತೀಯ ಕಾಂಗ್ರೆಸ್ನ ಯಾವುದೇ ಪ್ರತಿನಿಧಿಗಳು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗಿಯಾಗಿರಲಿಲ್ಲ. ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದವರು ಯಾರು? ಸೊ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾಗಿಯಾಗುತ್ತೆ. ಹಾಗಾದರೆ ಆಗ ಭಾರತೀಯ ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದವರು ಯಾರು ಕೇಳಿದ್ರೆ ಮಹಾತ್ಮ ಗಾಂಧೀಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಎರಡನೇ ದುಂಡು ಮೇಜಿನ ಪರಿಷತ್ ಇದೆಯಲ್ಲ, ಇದು 1931 ಸೆಪ್ಟೆಂಬರ್ 7ರಂದು ಇದು ಪ್ರಾರಂಭ ಆಗುತ್ತೆ. ಇನ್ನೊಂದು ಪ್ರಮುಖ ಅಂಶ ಇದೆ. ಎರಡನೇ ದುಂಡು ಮೇಜಿನ ಪರಿಷತ್ತಲ್ಲಿ ಭಾರತದಿಂದ ಭಾಗಿಯಾದಂಥ ಮಹಿಳಾ ಪ್ರತಿನಿಧಿ ಯಾರು ಅಂತ ಕೇಳ್ತಾರೆ. ಮಹಿಳಾ ಪ್ರತಿನಿಧಿ ಗೊತ್ತಿರಲಿ ನಿಮಗೆ, ಸರೋಜಿನಿ ನಾಯ್ಡು ಅವರು ಮಹಿಳಾ ಪ್ರತಿನಿಧಿಯಾಗಿ ಭಾಗಿಯಾದರು.
ಪೂನಾ ಒಪ್ಪಂದ ಯಾರ ನಡುವೆ ನಡೀತು? ಸರಿಯಾದ ಉತ್ತರ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮತ್ತು ಗಾಂಧೀಜಿ ಅವ್ರ ನಡುವೆ ಪೂನಾ ಒಪ್ಪಂದ ಆಗುತ್ತೆ. ಪೂನಾ ಒಪ್ಪಂದ ಯಾವಾಗ ಆಯಿತು ಅಂತ ಕೇಳಿದ್ರೆ 1932 1932 ಸೆಪ್ಟೆಂಬರ್ 24. ಮೂರನೇ ದುಂಡು ಮೇಜಿನ ಪರಿಷತ್ತು ಯಾವ ವರ್ಷ ನಡೀತು? ಸರಿ ಉತ್ತರ 1932ರಲ್ಲಿ ನಡೆಯುತ್ತೆ. 1932 ನವೆಂಬರ್ 17ರಂದು ಮೂರನೇ ದುಂಡು ಮೇಜಿನ ಪರಿಷತ್ತು ನಡೀತು. ಈ ಕೆಳಗಿನ ಯಾವ ವರ್ಷದಲ್ಲಿ ಮುಸ್ಲಿಂ ಲೀಗ್ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನದ ಬೇಡಿಕೆಯನ್ನು ಪ್ರಸ್ತಾಪನೆ ಮಾಡುತ್ತೆ? ಸರಿಯಾದ ಉತ್ತರ 1940. 1940ರ ಲಾಹೋರ್ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನ ಪ್ರಸ್ತಾವನೆಯನ್ನು ಮುಂದಿಡುತ್ತೆ. ಸೊ ಈ ಪಾಕಿಸ್ತಾನ ಪ್ರಸ್ತಾವನೆಯನ್ನು ಮುಂದಿಟ್ಟಂಥ ಈ ಒಂದು ಇದಕ್ಕೆ ಪಾಕ್ ರೆಸಲ್ಯೂಷನ್ ಅಥವಾ ಲಾಹೋರ್ ರೆಸಲ್ಯೂಷನ್ ಅಂತ ಕೂಡ ಕರೀತಾರೆ. ಭಾರತಕ್ಕೆ ಕ್ರಿಪ್ಸ್ ಕಮಿಷನ್ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ 1942. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ರಿಪ್ಸ್ ಕಮಿಷನ್ ಬಗ್ಗೆ ತುಂಬ ಸರಿ ಕೇಳಿರುವ ಒಂದು ಪ್ರಶ್ನೆ ಇದೆ. ಏನು ಕೇಳಿದ್ರೆ, ಮಹಾತ್ಮ ಗಾಂಧೀಜಿಯವರು ಈ ಕ್ರಿಪ್ಸ್ ಕಮಿಷನನ್ನು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನು ಸ್ಟೇಟ್ಮೆಂಟ್ ಕೇಳಿದ್ರೆ, ಇದು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಇದು ಅವಧಿ ಮೀರಿದ ಚೆಕ್ ಅಂತೇಳಿ ಕರೀತಾರೆ. ಪೋಸ್ಟ್ ಡೇಟೆಡ್ ಚೆಕ್ ಅಂತೇಳಿ ಕರೀತಾರೆ. ಮಹಾತ್ಮ ಗಾಂಧೀಜಿಯವರು ಕೇಳ್ತಾರೆ ಎಕ್ಸಾಮಲ್ಲಿ, ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ಕಮಿಷನನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೆದ್ರು ಅಂತ ಕೇಳಿದ್ರೆ ಕ್ರಿಪ್ಸ್ ಕಮಿಷನ್ ಅಂತ ಗೊತ್ತಿರಲಿ. 1942ರ ಬಾಂಬೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಕ್ವಿಟ್ ಇಂಡಿಯಾ ಪ್ರಸ್ತಾವನೆಗೆ ಸಹಿ ಹಾಕಿದವರು ಯಾರು? ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಕ್ವಿಟ್ ಇಂಡಿಯಾ ಪ್ರಸ್ತಾವನೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಪ್ರಸ್ತಾವನೆ ನೆನಪು ಮಾಡಿಕೊಂಡಾಗ ನಮಗೆ ಗಾಂಧೀಜಿಯವರು ನೆನಪಾಗ್ತಾರೆ. ಯಾಕಂದರೆ ಈ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದು ಗಾಂಧೀಜಿ, ಪ್ರಪೋಸ್ ಮಾಡಿದ್ದು ನೆಹರು, ಗಾಂಧೀಜಿ ಈ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರನ್ನು ಅರೆಸ್ಟ್ ಮಾಡಿ ಯಾವ ಜೈಲಿನಲ್ಲಿ ಇಡಲಾಯಿತು? ಸರಿ ಉತ್ತರ ಪೂನಾದ ಜೈಲಿನಲ್ಲಿ ಇಡಲಾಯಿತು. ಕ್ವಿಟ್ ಇಂಡಿಯಾ ಟೈಮಲ್ಲಿ ಗಾಂಧೀಜಿ ಈ ಕ್ವಿಟ್ ಇಂಡಿಯಾ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ಕೊಡ್ತಾರೆ. ಅದರ ಹೆಸರು ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಘೋಷಣೆ. ಮಹಾತ್ಮ ಗಾಂಧೀಜಿಯವರು ಯಾವ ಚಳವಳಿಯ ಸಂದರ್ಭದಲ್ಲಿ ಕೊಟ್ಟರು ಕೇಳಿದ್ರೆ ಕ್ವಿಟ್ ಇಂಡಿಯಾ ಚಳವಳಿ ನೆನಪಿರಲಿ. ಆಗಸ್ಟ್ ಆಂದೋಲನದ ಸಂದರ್ಭದಲ್ಲಿ ಬ್ರಿಟಿಷರು ಈ ಕೆಳಗಿನ ಯಾವ ಆಪರೇಷನ್ ಅನ್ನು ಪ್ರಾರಂಭಿಸಿದ್ರು? ಸರಿಯಾದ ಉತ್ತರ ಆಪ್ಷನ್ ಡಿ, ಆಪರೇಷನ್ 0 ಅವರ್. ಸಿಮ್ಲಾ ಸಮ್ಮೇಳನವನ್ನು ಯಾವ ವರ್ಷದಲ್ಲಿ ಆಯೋಜನೆ ಮಾಡಲಾಯಿತು? ಸರಿಯಾದ ಉತ್ತರ 1945. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಭಾರತೀಯ ಪ್ರತಿನಿಧಿಗಳು ಮತ್ತು ಲಾರ್ಡ್ ವೇವೆಲ್ ನಡುವೆ ನಡೆದಂಥ ಒಂದು ಮೀಟಿಂಗ್ ಇದು. ಭಾರತೀಯ 22 ಜನ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಭಾರತೀಯ 25 ಜನ ಮತ್ತು ಲಾರ್ಡ್ ವೇವೆಲ್ ನಡುವೆ ನಡೆದಂಥ ಒಂದು ಸಮ್ಮೇಳನ ಇದು ಸಿಮ್ಲಾ ಸಮ್ಮೇಳನ. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಥವಾ ಯಾವ ವಿಷಯದಲ್ಲಿ ಶುರು ಮಾಡಲಾಯಿತು ಅಂತೇಳಿ? ಸರಿ ಉತ್ತರ 1946 ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಸೊ ಏನಿದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂದರೆ ಭಾರತದ ಸಂವಿಧಾನ ರಚನೆಯ ರೂಪುರೇಷೆಯ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಪ್ಲಾನ್ ಆಗಿದೆ. ಇದು ಸಂವಿಧಾನ ಹೇಗಿರಬೇಕು, ಸಂವಿಧಾನ ರಚನೆ ಹೇಗಿರಬೇಕು ಎಂಬುದರ ಬಗ್ಗೆ ಮಾಡಲಾದಂಥ ಒಂದು ಮಿಷನ್ ಪ್ಲಾನ್ ಇದು ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಭಾರತ ಮತ್ತು ಪಾಕಿಸ್ತಾನ ಎರಡು ವಿಭಜನೆಯಾದ ಆ್ಯಕ್ಟ್ ಯಾವುದು? ನೋಡಿ, ಭಾರತ ವಿಭಜನೆ ಕಾಯ್ದೆ ಆಗಲಿ ಭಾರತ ಪಾಕಿಸ್ತಾನ ವಿಭಜನೆ ಕಾಯ್ದೆ ಆಗಲಿ ಅಲ್ಲ, ಭಾರತ ಸರ್ಕಾರ ಕಾಯ್ದೆ 1947, ಭಾರತ ಸರ್ಕಾರ ಕಾಯ್ದೆ 1947ರ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ. ಏನು ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿರೇಖೆಯನ್ನು ಗುರುತಿಸಿದ್ದು ರ್ಯಾಡ್ ಕ್ಲಿಪ್, ಸಿರಿಲ್ ರ್ಯಾಡ್ ಕ್ಲಿಪ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿ. ಹಾಗಾಗಿ ಇವತ್ತು ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಯನ್ನು ರ್ಯಾಡ್ ಕ್ಲಿಪ್ ಲೈನ್ ಅಂತಲೇ ಕರಿತೀವಿ. ಆಜಾದ್ ಹಿಂದ್ ಫೌಜ್ ಇದರ ಸ್ಥಾಪಕರು ಯಾರು? ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಆಜಾದ್ ಹಿಂದ್ ಫೌಜ್ ಇದರ ಸ್ಥಾಪಕರು ಯಾರು? ಆಪ್ಷನ್ಸ್ ಈ ರೀತಿ ಇದೆ, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಸುರೇಂದ್ರನಾಥ್ ಬ್ಯಾನರ್ಜಿ, ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಕೆಳಗಿನ ಯಾರು ಬಾಬರ್ನ ಉತ್ತರಾಧಿಕಾರಿಯಾದದ್ದು? ಸರಿಯಾದ ಉತ್ತರ ಆಪ್ಷನ್ ಎ ಹುಮಾಯೂನ್.
ಹುಮಾಯೂನ್ ಬಾಬರ್ನ ಉತ್ತರಾಧಿಕಾರಿ ಆಗ್ತಾನೆ ಭಾರತದಲ್ಲಿ. ಹುಮಾಯೂನ್ 1530ರಿಂದ 1556ರವರೆಗೆ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಇನ್ನು ಬಾಬರ್ ಬಗ್ಗೆ ಹೇಳೋದಾದ್ರೆ, ಬಾಬರ್ ಭಾರತದಲ್ಲಿ 1526ರಿಂದ 1530ರವರೆಗೆ ಆಳ್ವಿಕೆ ಮಾಡ್ತಾನೆ. ಈ ಹುಮಾಯೂನ್ ಇದನ್ನಲ್ಲ, ಈತ 1508ರಲ್ಲಿ ಜನಿಸ್ತಾನೆ. 508ರಲ್ಲಿ ಕಾಬೂಲ್ನಲ್ಲಿ ಜನಿಸ್ತಾನೆ ಮತ್ತು ಈ ಹುಮಾಯೂನ್ 1556ರಲ್ಲಿ ಮರಣವನ್ನು ಹೊಂದಿದ. 1508ರಲ್ಲಿ ಕಾಬೂಲ್ನಲ್ಲಿ ಜನಿಸಿದ ಹುಮಾಯೂನ್ ಬಾಬರ್ನ ಉತ್ತರಾಧಿಕಾರಿಯಾಗಿ 1530ರಿಂದ 1556ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಹುಮಾಯೂನನ ಸಹೋದರನಾಗಿರಲಿಲ್ಲ? ಸೊ ಸರಿಯಾದ ಉತ್ತರ ಮಿರ್ಜಾ ಸಲ್ಮಾನ್ ಹುಮಾಯೂನ್ನ ಸಹೋದರ ಆಗಿರಲಿಲ್ಲ. ನೋಡಿ, ಇವರು ಒಟ್ಟು 4 ಜನ ಸಹೋದರರು: ಆಸ್ಕರಿ, ಹಿಂದಾಲ್, ಕಾಮರಾನ್ ಮತ್ತು ಹುಮಾಯೂನ್. ಒಟ್ಟು ಇವರು 4 ಜನ ಸಹೋದರರಾಗಿರ್ತಾರೆ: ಆಸ್ಕರಿ, ಹಿಂದಾಲ್, ಕಾಮರಾನ್ ಮತ್ತು ಹುಮಾಯೂನ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನು ಕೇಳಿದ್ರೆ, ಹುಮಾಯೂನ್ನ ತಂಗಿ ಒಬ್ಳಿರ್ತಾಳೆ, ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾಳೆ ಈಕೆ. ಇವಳ ಹೆಸರು ಗುಲ್ಬದನ್ ಬೇಗಂ. ಯಾಕೆ ಇವಳು ಬಹಳ ಇಂಪಾರ್ಟೆಂಟ್ ಆದ ಒಂದು ಪಾತ್ರವನ್ನು ವಹಿಸ್ತಾಳೆ ಕೇಳಿದ್ರೆ, ಈ ಗುಲ್ಬದನ್ ಬೇಗಂ ಇರ್ತಾಳಲ್ಲ, ಹುಮಾಯೂನನ ತಂಗಿ, ಇವಳು ಏನು ಮಾಡ್ತಾಳೆ ಅಂದರೆ, ಇವಳೊಂದು ಪುಸ್ತಕವನ್ನು ಬರೀತಾಳೆ. ಅದರ ಹೆಸರು ಹುಮಾಯೂನ್ ನಾಮ. ಸೊ ಈ ಹುಮಾಯೂನ್ ನಾಮ ಪುಸ್ತಕದಲ್ಲಿ ಹುಮಾಯೂನ್ ಕಾಲದ ಆಳ್ವಿಕೆಯ ಬಗ್ಗೆ, ಒಂದು ಯುದ್ಧಗಳ ಬಗ್ಗೆ, ಜನಜೀವನದ ಬಗ್ಗೆ ತುಂಬ ಚೆನ್ನಾಗಿ ಬರೀತಾಳೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ಪುಸ್ತಕ ಕೂಡ ಅನಿಸುತ್ತೆ, ಗುಲ್ಬದನ್ ಬೇಗಂ ಬರೆದಿರುವಂತಹ ಹುಮಾಯೂನ್ ನಾಮ. ಹುಮಾಯೂನನ ಮಕ್ಬರ ಅಥವಾ ಗೋರಿ ಎಲ್ಲಿದೆ? ಸರಿಯಾದ ಉತ್ತರ ಇದು ದೆಹಲಿಯಲ್ಲಿ ಇರುವಂಥದ್ದು, ದೆಹಲಿಯಲ್ಲಿದೆ. ಹುಮಾಯೂನ್ನ ಗೋರಿಯನ್ನು 1570ರಲ್ಲಿ ನಿರ್ಮಾಣ ಮಾಡಲಾಯಿತು. ಹುಮಾಯೂನ್ನ ಗೋರಿಯನ್ನು 1570ರಲ್ಲಿ ನಿರ್ಮಾಣ ಮಾಡಲಾಯಿತು. ಎಲ್ಲಿ ಕೇಳಿದ್ರೆ ದೆಹಲಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಸೊ ಇದರ ಕಲೆ ಯಾರದು ಕೇಳಿದ್ರೆ ಕೇಳ್ತಾರೆ, ಹುಮಾಯೂನ್ ಟಾಂಬ್ ಇದರ ಕಲೆ ಯಾರದ್ದು ಅಥವಾ ವಾಸ್ತುಶಿಲ್ಪ ಯಾರದು ಅಂತ ಕೇಳಿದ್ರೆ ಮಿರಾಕ್ ಮಿರ್ಜಾ ಗಿಯಾಸ್ ಎನ್ನುವಂಥ ವಾಸ್ತುಶಿಲ್ಪಿ. ಮಿರಾಕ್ ಮಿರ್ಜಾ ಗಿಯಾಸ್ ಎನ್ನುವಂತಹ ಶಿಲ್ಪಿ ಹುಮಾಯೂನ್ ಟಾಂಬ್ನ ಒಂದು ವಾಸ್ತುಶಿಲ್ಪವನ್ನು ಸೃಷ್ಟಿ ಮಾಡ್ತಾನೆ, ವಾಸ್ತುಶಿಲ್ಪದ ತಯಾರಕ ಆಗಿರ್ತಾನೆ. ಈ ಹುಮಾಯೂನ್ ಗೋರಿಯ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಇದು 1993ರಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿತು. ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿ, ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ತಿದ್ದು ಯಾವುದು? ಹುಮಾಯೂನ್ ಟಾಂಬ್, ಹುಮಾಯೂನ್ನ ಗೋರಿ 1993ರಲ್ಲಿ. ಹುಮಾಯೂನ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮರಣ ಹೊಂದಿದ? ಸರಿಯಾದ ಉತ್ತರ ಆತ ದೀನ್ ಪನ್ನ ಎನ್ನುವಂಥ ಸ್ಥಳದಲ್ಲಿ ಮರಣ ಹೊಂದ್ತಾನೆ. ದೀನ್ ಪನ್ನ ಇದೊಂದು ವಿಶೇಷವಾದ ಇನ್ಸಿಡೆಂಟ್ ಇದೆ. ಇಲ್ಲಿ ದೀನ್ ಪನ್ನಾದ ಲೈಬ್ರರಿಯಲ್ಲಿ ಆತ ಓದ್ತಾ ಕೂತ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಮಸೀದಿಯಿಂದ ಅಜಾನ್ ಕೇಳಿಸುತ್ತೆ. ಸೊ ಈ ಅಜಾನ್ನ ಕೇಳಿ ಮಸೀದಿಯೆಡೆಗೆ ಪ್ರಾರ್ಥನೆಗಂತ ಹೋಗುವ ಸಂದರ್ಭದಲ್ಲಿ ಮೆಟ್ಟಿಲುಗಳಿಂದ ಕೆಳಗೆ ಬಿದ್ದು ಹುಮಾಯೂನ್ ತೀರ್ಕೊಳ್ತಾನೆ. ಸೊ ಈ ಒಂದು ಲೈಬ್ರರಿ ಹೆಸರು ಏನು ಕೇಳಿದ್ರೆ ಶೇರ್ ಮಂಡಲ್ ಲೈಬ್ರರಿ ಅಂತೇಳಿ. ದೀನ್ ಪನ್ನಾದ ಶೇರ್ ಮಂಡಲ್ ಗ್ರಂಥಾಲಯ ಅಥವಾ ಶೇರ್ ಮಂಡಲ್ ಲೈಬ್ರರಿಯಲ್ಲಿ ಈತ ತೀರ್ಕೊಳ್ತಾನೆ. ಹುಮಾಯೂನ್ ಶೇರ್ ಮಂಡಲ್ ಲೈಬ್ರರಿಯಲ್ಲಿ 1556ರಲ್ಲಿ ಈತ ಮರಣ ಹೊಂದಿದ. 1556ರಲ್ಲಿ ಹುಮಾಯೂನ್ ಮರಣ ಹೊಂದ್ತಾನೆ. ಈ ಕೆಳಗಿನ ಯಾವ ಮೊಘಲ್ ದೊರೆಗೆ ಸಿಕಂದರ್ ಇ ಆಜಮ್ ಎನ್ನುವಂತಹ ಬಿರುದಿತ್ತು? ಸಿಕಂದರ್ ಇ ಆಜಮ್ ಎನ್ನುವಂತಹ ಬಿರುದಿತ್ತು. ಸರಿಯಾದ ಉತ್ತರ ಹುಮಾಯೂನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹುಮಾಯೂನನಿಗೆ ಸಿಕಂದರ್ ಇ ಆಜಮ್ ಎನ್ನುವಂಥ ಬಿರುದನ್ನು ಕೊಟ್ಟಿದ್ದು ಮುಸ್ಲಿಂ ಗುರು ಕ್ವಾಂದಿಮೀರ್ ಎನ್ನುವಂಥವರು. ಇವರು ಹುಮಾಯೂನನಿಗೆ ಸಿಕಂದರ್ ಇ ಆಜಮ್ ಎನ್ನುವಂಥ ಬಿರುದನ್ನು ನೀಡ್ತಾರೆ. ಹುಮಾಯೂನ್ ಈ ಕೆಳಗಿನ ಯಾವುದರ ಮೇಲೆ ಮೊದಲ ಆಕ್ರಮಣ ಮಾಡ್ದ? ಸರಿಯಾದ ಉತ್ತರ ಕಾಲಿಂಜರ್ ಮೇಲೆ. ಕಾಲಿಂಜರ್ ಮೇಲೆ ಹುಮಾಯೂನ್ ತನ್ನ ಮೊದಲ ಒಂದು ಆಕ್ರಮಣವನ್ನು ಮಾಡ್ತಾನೆ. ಕಾಲಿಂಜರ್ ಮೇಲೆ 1531ರಲ್ಲಿ. ಸೊ
ಸೊ ಆಗ ಈ ಕಾಲಿಂಜರ್ ದೊರೆಯಾಗಿದ್ರು ಕೇಳಿದ್ರೆ, ಆಗ ಈ ಕಾಲಿಂಜರ್ನ ದೊರೆಯಾಗಿದ್ರು ಕೇಳಿದ್ರೆ ಪ್ರತಾಪ ರುದ್ರದೇವ. ಪ್ರತಾಪ ರುದ್ರದೇವ. ಸೊ ಮೊದಲಿಗೆ ಹುಮಾಯೂನ್ ಕಾಲಿಂಜರ್ನ ಪ್ರತಾಪ ರುದ್ರದೇವನ ಮೇಲೆ 1531ರಲ್ಲಿ ಮೊಟ್ಟ ಮೊದಲಿಗೆ ಆಕ್ರಮಣ ಮಾಡಿದ್ದು. ಚೌಸಾ ಕದನ ನಡೆದ ವರ್ಷ ಯಾವುದು? ಸರಿ ಉತ್ತರ 1539. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1539ರಲ್ಲಿ ಮೊಘಲ್ ಸುಲ್ತಾನ, ಮೊಘಲ್ ದೊರೆಯಾದಂತಹ ಹುಮಾಯೂನ್, ಮೊಘಲ್ ದೊರೆ ಹುಮಾಯೂನ್ ಮತ್ತು ಯಾರ ನಡುವೆ ಅಂತ ನಡೀತು ಕೇಳಿದ್ರೆ ಚೌಸಾ ಕದನ. ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಅಫ್ಘಾನ್ ದೊರೆ ಶೇರ್ ಶಾ ಸೂರಿ. ಅಫ್ಘಾನ್ ದೊರೆ ಶೇರ್ ಶಾ ಸೂರಿ ಇವರ ನಡುವೆ ಚೌಸಾ ಕದನ 1539ರಲ್ಲಿ ನಡೀತು. ಕನೌಜ್ ಕದನ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವಾರ್ ಆಗಿದೆ. ಕನೌಜ್ ಕದನ ಅಂತ ಕೂಡ ಕೆಲವು ಕಡೆ ಇದೆ. ಕನೌಜ್ ಕದನ ಅಥವಾ ಕನೌಜ್ ಕದನ ಯಾರ ನಡುವೆ ನಡೀತು, ಎಲ್ಲಿ, ಯಾವ ವರ್ಷ ನಡೀತು? ಸರಿ ಉತ್ತರ ಇದು 1540ರಲ್ಲಿ ನಡೆದಿದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಹುಮಾಯೂನ್ ಮತ್ತು ಶೇರ್ ಶಾ ಸೂರಿ. ಅಗೈನ್ ಹುಮಾಯೂನ್ ವರ್ಸಸ್ ಶೇರ್ ಶಾ ಸೂರಿ ನಡುವೆನೇ ನಡೆದಿರುವಂಥದ್ದು. ಶೇರ್ ಶಾ ಸೂರಿನ ನಡುವೆನೇ ನಡೀತು. ಇದಕ್ಕೆ ಇನ್ನೊಂದು ಹೆಸರಿದೆ, ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಹೆಸರು. ಸೊ ಚೌಸಾ ಕದನಕ್ಕಿದ್ದ ಇನ್ನೊಂದು ಹೆಸರು ಏನಂತ ಕೇಳ್ತಾರೆ? ಬಿಲ್ಗ್ರಾಮ ಕದನ. ಬಿಲಗ್ರಾಮ ಕದನ ಅಂತೇಳಿ ಇನ್ನೊಂದು ಹೆಸರು ಕೂಡ ಇತ್ತು ಇದಕ್ಕೆ. ಕನೌಜ್ ಕದನಕ್ಕೆ, ಕನೌಜ್ ಕದನಕ್ಕೆ. ಅಕ್ಬರ್ ಜನಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1542ರಲ್ಲಿ ಅಕ್ಬರ್ ಜನಿಸ್ತಾನೆ. ಸಿರ್ ಹಿಂದ್ ಕದನ ನಡೆದ ವರ್ಷ ಯಾವುದು? ಸಿರ್ ಹಿಂದ್ ಕದನ ನಡೆದ ವರ್ಷ ಯಾವುದು ಕೇಳಿದ್ರೆ 1555. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1555ರಲ್ಲಿ ಹುಮಾಯೂನ್ ಮತ್ತು ಸಿಕಂದರ್ ಸೂರಿ ನಡುವೆ, ಹುಮಾಯೂನ್ ಮತ್ತು ಸಿಕಂದರ್ ಸೂರಿ ಇವರಿಬ್ಬರ ನಡುವೆ ಸಿರ್ಹಿಂದ್ ಕದನ 1555ರಲ್ಲಿ ನಡೆಯುತ್ತೆ. ಭಾರತಕ್ಕೆ ಮಹಮ್ಮದ್ ಗೋರಿ ಆಕ್ರಮಣ ಮಾಡಿದ ವರ್ಷ ಯಾವುದು? ಸರಿಯಾದ ಉತ್ತರ 1175. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಹಮ್ಮದ್ ಗೋರಿ 1175ರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡ್ತಾನೆ. ಈತ ಒಂದು ಪ್ರಮುಖ 2 ಯುದ್ಧಗಳಲ್ಲಿ ಭಾಗವಹಿಸ್ತಾನೆ. ಅದಕ್ಕೆ ತರೈನ್ ಯುದ್ಧ ಅಂತ ಕರೀತಾರೆ. ತರೈನ್ ಯುದ್ಧ. ಸೊ ಮೊದಲ ತರೈನ್ ಯುದ್ಧ, ಫಸ್ಟ್ ತರೈನ್ ವಾರ್ 1191ರಲ್ಲಿ ಆಗುತ್ತೆ. ಇನ್ನು ತರೈನ್ ಯುದ್ಧ, ಎರಡನೇ ತರೈನ್ ಯುದ್ಧ 1192ರಲ್ಲಿ ಆಗುತ್ತೆ. ಸೊ ಈ ತರೈನ್ ಯುದ್ಧ ಯಾರ್ಯಾರ ನಡುವೆ ಆಯಿತು ಕೇಳಿದ್ರೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನ್. ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ನೋಡಿ ಈ ಯುದ್ಧದಲ್ಲಿ ಏನಾಗುತ್ತೆ ಕೇಳಿದ್ರೆ 1191ರ ಮೊದಲ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಗೋರಿ ಸೋಲ್ತಾನೆ ಮತ್ತು ಪೃಥ್ವಿರಾಜ್ ಚೌಹಾಣ್ ಗೆಲ್ತಾನೆ. ಅದೇ ಎರಡನೇ ತರೈನ್ ಯುದ್ಧ 1192ರಲ್ಲಿ ಮಹಮ್ಮದ್ ಗೋರಿ ಗೆಲ್ತಾನೆ, ಪೃಥ್ವಿರಾಜ್ ಚೌಹಾಣ್ ಸೋಲ್ತಾನೆ ಮತ್ತು ಈ ಯುದ್ಧದಲ್ಲಿ ಸಾವನ್ನು ಕೂಡ ಅಪ್ತಾನೆ ಈತ. ಮಹಮ್ಮದ್ ಗೋರಿ ಭಾರತಕ್ಕೆ ಬರುವ ಮೊದಲು ತನ್ನ ಸಾಮ್ರಾಜ್ಯವನ್ನು ಯಾರಿಗೆ ನೀಡಿದ್ದ? ಸರಿಯಾದ ಉತ್ತರ ಕುತ್ಬುದ್ದೀನ್ ಐಬಕ್ಗೆ ನೀಡಿರ್ತಾನೆ. ಕುತ್ಬುದ್ದೀನ್ ಐಬಕ್ ಇದನ್ನಲ್ಲ, ಈತ ಗೋರಿಯ ಗುಲಾಮನಾಗಿದ್ದ, ಸ್ಲೇವ್ ಆಗಿದ್ದ. ಈ ಕುತ್ಬುದ್ದೀನ್ ಐಬಕ್ ಏನ್ ಮಾಡ್ತಾನೆ ಕೇಳಿದ್ರೆ ಗುಲಾಮಿ ಸಂತತಿಯ ಸ್ಥಾಪನೆ ಮಾಡ್ತಾನೆ. ಈತನಿಗೆ ಲಾಕ್ ಬಕ್ಷ್ ಅನ್ನುವಂಥ ಬಿರುದಿತ್ತು. ಲಾಕ್ ಬಕ್ಷ್ ಬಿರುದು ಯಾರಿಗಿತ್ತು ಅಂತ ತುಂಬಾ ಸರಿ ಕೇಳಿದ್ದಾರೆ. ಕುತ್ಬುದ್ದೀನ್ ಐಬಕ್ ಗೊತ್ತಿರಲಿ. ಈತ ಗುಲಾಮಿ ಸಂತತಿಯ ಸ್ಥಾಪನೆ ಮಾಡ್ತಾನೆ ಮತ್ತು ಕುತುಬ್ ಮಿನಾರ್ ಕಟ್ಟಕ್ಕೆ ಶುರು ಮಾಡ್ತಾನೆ. ಕುತುಬ್ ಮಿನಾರ್ ಕಟ್ಟೋದಕ್ಕೆ ಪ್ರಾರಂಭಿಸಿದ. ಇಲ್ತಮಶ ನಂತರ ಮುಗಿಸ್ತಾನೆ, ಅದನ್ನ ಕಂಪ್ಲೀಟ್ ಮಾಡ್ತಾನೆ. ಬಟ್ ಪ್ರಾರಂಭ ಮಾಡಿದ್ದು ಕುತುಬ್ ಮಿನಾರ್ನ ಕುತ್ಬುದ್ದೀನ್ ಐಬಕ್. ಸುಲ್ತಾನರ ಎಷ್ಟು ಸಂತತಿಗಳು ಭಾರತವನ್ನು ಆಳ್ತವೆ? ಸರಿಯಾದ ಉತ್ತರ 5 ಸಂತತಿಗಳು ಭಾರತವನ್ನು ಆಳ್ತವೆ. ಯಾವ್ದ್ಯಾವ್ದು ಅಂತ ನೋಡ್ತಾ ಹೋದ್ರೆ
ಸುಲ್ತಾನರ ಒಟ್ಟು ಸಂತತಿಗಳು 5 ಯಾವುದಂದರೆ ಗುಲಾಮಿ ಸಂತತಿ, 2 ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಕೊನೆಯದಾಗಿ 5ನೇದು ಲೋಧಿ ಸಂತತಿ. ಈ 5 ಸಂತತಿಗಳು ಸುಲ್ತಾನರ ಸಂತತಿಗಳು ಭಾರತವನ್ನು ಆಳ್ತವೆ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ. ಇದರಲ್ಲಿ ಅತಿ ಹೆಚ್ಚು ಕಾಲ ಆಳಿದಂಥ ಸಂತತಿ ಯಾವುದು ಕೇಳಿದ್ರೆ ತುಘಲಕ್ ಸಂತತಿ. ಇವರು 94 ವರ್ಷ ಆಳಿದ್ರು. ಆಳ್ವಿಕೆ ಹೆಚ್ಚು ಕಾಲ ಆಳದಂತಹ ಸುಲ್ತಾನರ ಸಂತತಿ ಯಾವುದು ಕೇಳಿದ್ರೆ ತುಘಲಕ್ ಸಂತತಿ. ಅತಿ ಕಡಿಮೆ ಆಳ್ವಿಕೆ ಮಾಡಿದ್ದು ಯಾರು ಕೇಳಿದ್ರೆ ಖಿಲ್ಜಿ ಸಂತತಿ. ಖಿಲ್ಜಿ ಸಂತತಿ ಕೇವಲ ಎಷ್ಟು ವರ್ಷ ಕೇಳಿದ್ರೆ 30 ವರ್ಷ ಆಳ್ವಿಕೆ ಮಾಡಿದ್ರು. ಕಡಿಮೆ ಆಳ್ವಿಕೆ ಮಾಡಿದಂಥ ಸಂತತಿ ಆಗಿದೆ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ಕುತುಬ್ ಮಿನಾರ್ ನಿರ್ಮಾಣವನ್ನು ಪೂರ್ಣಗೊಳಿಸಿದ್ದು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಇಲ್ತಮಷ್. ಸೊ ಇದನ್ನ ಪ್ರಾರಂಭ ಮಾಡಿದ್ದು ಕುತುಬುದ್ದೀನ್ ಐಬಕ್, ಕಂಪ್ಲೀಟ್ ಮಾಡಿದ್ದು ಇಲ್ತಮಷ್. ಇದನ್ನ 1193ರಲ್ಲಿ ಕುತುಬುದ್ದೀನ್ ಐಬಕ್ ಶುರು ಮಾಡಿರ್ತಾನೆ. ಇದನ್ನು ಕಂಪ್ಲೀಟ್ ಮಾಡಿದ್ದು 1200ರಲ್ಲಿ ಇಲ್ತಮಷ್ ಇದನ್ನು ಕಂಪ್ಲೀಟ್ ಮಾಡ್ತಾನೆ. ಸೊ ಇದರ ಎತ್ತರ ಎಷ್ಟು? ಇವತ್ತು ಕೂಡ ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಇದು ಕುತುಬ್ ಮಿನಾರ್. ಇದರ ಎತ್ತರ ಎಷ್ಟಿದೆ ಕೇಳಿದ್ರೆ 73 ಮೀಟರ್, 73 ಮೀಟರ್ಸ್. ಈ ಕೆಳಗಿನ ಯಾರು ದೆಹಲಿಯ ಬದಲಿಗೆ ಲಾಹೋರನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು? ಸರಿಯಾದ ಉತ್ತರ ಇಲ್ತಮಷ್. ಇಲ್ತಮಷನ್ ಬಗ್ಗೆ ಇರುವಂಥ ಒಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ ಈತ 2 ಪ್ರಮುಖ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಒಂದು ಚಹಲ್ಗನಿ ಪದ್ಧತಿ, ಇನ್ನೊಂದು ಯಾವುದು ಕೇಳಿದ್ರೆ ಚಲೀಸಾ ಪದ್ಧತಿ ಅಥವಾ ಚಾಲೀಸಾ ಪದ್ಧತಿ. ಈ 2 ಪದ್ಧತಿಗಳನ್ನು ಜಾರಿಗೆ ತಂದವರು ಯಾರು ಕೇಳ್ತಾರೆ? ಇಲ್ತಮಷ್ ಅಂತ ಗೊತ್ತಿರಲಿ. ಈತ ಕುತುಬುದ್ದೀನ್ ಐಬಕನ ಅಳಿಯನಾಗಿರ್ತಾನೆ. ಚಿತಾಲ್ ಮತ್ತು ಟಂಕ ಎಂಬ ನಾಣ್ಯಗಳನ್ನು ಪರಿಚಯಿಸಿದವರು ಯಾರು? ಸರಿಯಾದ ಉತ್ತರ ಇಲ್ತಮಷ್. ಚಿತಾಲ್ ಮತ್ತು ಟಂಕ ಎನ್ನುವಂಥ ನಾಣ್ಯಗಳನ್ನು ಪರಿಚಯಿಸ್ತಾನೆ. ಸೊ ಈ ಜಿತಾಲ್ ಅಥವಾ ಚಿತಾಲ್ ಇದೆಯಲ್ಲ, ಇದು ಯಾವ ರೀತಿಯ ನಾಣ್ಯ ಆಗಿತ್ತು ಕೇಳಿದ್ರೆ ಇದು ಕಂಚಿನ ನಾಣ್ಯ. ಇನ್ನು ಟಂಕ ಇದೆಯಲ್ಲ, ಟಂಕ ಎನ್ನುವಂಥದ್ದು ಬೆಳ್ಳಿಯ ನಾಣ್ಯ ಆಗಿತ್ತು. ಭಾರತವನ್ನು ಆಳಿದ ಮೊದಲ ಮುಸ್ಲಿಂ ಮಹಿಳೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ರಜಿಯಾ ಸುಲ್ತಾನ ಭಾರತವನ್ನು ಆಳಿದ ಮೊದಲ ಮುಸ್ಲಿಂ ಮಹಿಳೆ. ಈಕೆ 1236ರಿಂದ 1240ರವರೆಗೆ 4 ವರ್ಷಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡ್ತಾಳೆ. ಬ್ಲಡ್ ಅಂಡ್ ಐರನ್ ನೀತಿಯನ್ನು ಪ್ರಾರಂಭ ಮಾಡಿದ್ದು ಯಾರು? ಸರಿಯಾದ ಉತ್ತರ ಬಲ್ಬನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಬಲ್ಬನ್ ಇದನ್ನಲ್ಲ, ಈತ 1246ರಿಂದ 1266ರವರೆಗೆ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಈ ಬಲ್ಬನ್ ಬ್ಲಡ್ ಅಂಡ್ ಐರನ್ ನೀತಿಯನ್ನು ಶುರು ಮಾಡ್ತಾನೆ. ಸೊ ಈತ ಫೈಬೋಸ್ ಮತ್ತು ಸಿಜ್ದಾ ಪದ್ಧತಿಯನ್ನು ಜಾರಿ ಮಾಡ್ತಾನೆ. ಈತ ಜಾರಿ ಮಾಡಿದ 2 ಪ್ರಮುಖ ಪದ್ಧತಿಗಳು ನೋಟ್ ಮಾಡ್ಕೊಳ್ಳಿ, ಫೈಬೋಸ್, ಇನ್ನೊಂದು ಯಾವುದು ಕೇಳಿದ್ರೆ ಸಿಜ್ದಾ. ಈ 2 ಪದ್ಧತಿಗಳನ್ನು ಈತ ಜಾರಿ ಮಾಡ್ತಾನೆ. ಇನ್ನೊಂದು ಈತ ಪ್ರಮುಖ ವಿಷಯ ಏನು ಕೇಳಿದ್ರೆ ಈತ ಒಂದು ಉತ್ಸವವನ್ನು ಶುರು ಮಾಡ್ತಾನೆ. ಅದರ ಹೆಸರು ನವರೋಜ್. ಎಕ್ಸಾಮಲ್ಲಿ ಕೇಳ್ತಾರೆ, ನವರೋಜ್ ಉತ್ಸವವನ್ನು ಪ್ರಾರಂಭ ಮಾಡಿದವರು ಯಾರು ಅಂತೇಳಿ. ಬಲ್ಬನ್ ಅಂತ ಗೊತ್ತಿರಲಿ. ಖಿಲ್ಜಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ಯಾರು? ಸರಿಯಾದ ಉತ್ತರ ಜಲಾಲುದ್ದೀನ್ ಖಿಲ್ಜಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜಲಾಲುದ್ದೀನ್ ಖಿಲ್ಜಿ ಇದನ್ನಲ್ಲ, ಈತ 1296ರಿಂದ 1316ರವರೆಗೆ ಆಳ್ವಿಕೆ ಮಾಡ್ತಾನೆ. 1296ರಲ್ಲಿ ಖಿಲ್ಜಿ ಸಂತತಿಯನ್ನು ಈತ ಸ್ಥಾಪನೆ ಮಾಡ್ತಾನೆ. ಡಾಗ್ ಮತ್ತು ಹುಲಿಯಾ ಅಥವಾ ಚೆಹರಾ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ಯಾರು? ಸರಿಯಾದ ಉತ್ತರ ಅಲಾವುದ್ದೀನ್ ಖಿಲ್ಜಿ. ಏನಿದು ಡಾಗ್ ಅಥವಾ ಹುಲಿಯಾ ಪದ್ಧತಿ ಅಂತ ಕೇಳಿದ್ರೆ ಕುದುರೆ ಬ್ರೀಡಿಂಗ್ ಪದ್ಧತಿ. ಇದು ಡಾಗ್, ಕುದುರೆ ಬ್ರಾಂಡಿಂಗ್,
ಕುದುರೆಯನ್ನು ಬ್ರಾಂಡಿಂಗ್ ಮಾಡುವಂಥ ಒಂದು ಪದ್ಧತಿ ಇದು. ಇನ್ನು ಚೆಹ್ರಾ ಅನ್ನುವಂಥದ್ದು ಇದೊಂದು ವಿಶಿಷ್ಟವಾದ ಪದ್ಧತಿಯಾಗಿತ್ತು. ಇದೇನು ಕೇಳಿದ್ರೆ ಸೈನಿಕರ ಮಹತ್ವ, ಸೈನಿಕರ ಪಾತ್ರವನ್ನು ವಿವರಿಸುವಂಥ ಒಂದು ಪದ್ಧತಿಯಾಗಿದೆ ಇದು. ಅಲೈ ದರ್ವಾಜ ನಿರ್ಮಾಣ ಮಾಡಿದವರು ಯಾರು? ಸರಿ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಸೊ ಈ ಅಲೈ ದರ್ವಾಜ ಇದೆಯಲ್ಲ, ಇದು ಕುತುಬ್ ಮಿನಾರನ ಪ್ರವೇಶ ದ್ವಾರವಾಗಿದೆ. ಕುತುಬ್ ಮಿನಾರ್ನ ಪ್ರವೇಶ ದ್ವಾರ. ಸೊ ಕುತುಬ್ ಮಿನಾರ್ನ ಪ್ರವೇಶ ದ್ವಾರವಾದ ಅಲೈ ದರ್ವಾಜ ನಿರ್ಮಿಸಿದ್ದು ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಹಜರ್ ದಿನಾರಿ ಎಂದು ಬಿರುದನ್ನು ಪಡೆದವರು ಅಥವಾ ಹೆಸರಾದವರು ಯಾರು? ಆಪ್ಷನ್ಸ್ ಈ ರೀತಿ ಇದೆ. ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ, ಜಲಾಲುದ್ದೀನ್ ಖಿಲ್ಜಿ, ಮುಬಾರಕ್ ಖಾನ್, ಮಲಿಕ್ ಕಾಫರ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮನ್ಸಬ್ದಾರಿ ಪದ್ಧತಿ ಇದೆಯಲ್ಲ, ಈ ಮನ್ಸಬ್ದಾರಿ ಪದ್ಧತಿಯನ್ನು ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿತ್ತು? ಸರಿ ಉತ್ತರ ಆಪ್ಷನ್ ಸಿ ಮಂಗೋಲಿಯಾ. ಮನ್ಸಬ್ದಾರಿ ಪದ್ಧತಿಯನ್ನು ಮಂಗೋಲಿಯಾ ದೇಶದಿಂದ ಆಯ್ದುಕೊಳ್ಳಲಾಗಿತ್ತು. ಇದನ್ನು ಭಾರತದಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ದು, ಜಾರಿಗೆ ತಂದಿದ್ದು ಅಕ್ಬರ್. ಅಕ್ಬರ್ನ ಕಾಲದಲ್ಲಿ ಮನ್ಸಬ್ದಾರಿ ಪದ್ಧತಿ ಜಾರಿಯಲ್ಲಿತ್ತು. ಸೊ ಮನ್ಸಬ್ದಾರಿ ಪದ್ಧತಿಯಲ್ಲಿ ಮನ್ಸಬ್ ಎನ್ನುವಂಥ ಪದ ಇದೆಯಲ್ಲ, ಮನ್ಸಬ್ ಎನ್ನುವಂಥ ಪದ ಇದೆಯಲ್ಲ, ಇದೊಂದು ಅರೇಬಿಕ್ ಪದ. ಸೊ ಈ ಅರೇಬಿಕ್ ಪದದ ಅರ್ಥ ಏನು ಕೇಳಿದ್ರೆ ಪೊಸಿಷನ್ ಅಥವಾ ರ್ಯಾಂಕ್ ಎಂಬುದಾಗಿತ್ತು. ಈ ಅಂಶ ಕೂಡ ಗೊತ್ತಿರಲಿ. ಇದನ್ನು ಜಾರಿಗೆ ತಂದವರು ಅಕ್ಬರ್. ಮಂಗೋಲಿಯಾ ದೇಶದಿಂದ ಜಾರಿಗೆ ಆಯ್ದುಕೊಳ್ಳಲಾಯಿತು ಮನ್ಸಬ್ದಾರಿ ಪದ್ಧತಿಯನ್ನು. ಸೊ ಮನ್ಸಬ್ ಪದದ ಅರ್ಥ ಪೊಸಿಷನ್ ಅಥವಾ ರ್ಯಾಂಕ್. 11ನೇ ಶತಮಾನದಲ್ಲಿ ಕಂಡುಬರುವ ಸಂಸ್ಕೃತ ಕವಿ ಜಯದೇವನ ಕೃತಿ ಈ ಕೆಳಗಿನ ಯಾವ ನೃತ್ಯದ ಆಧಾರ ಗ್ರಂಥವಾಗಿದೆ? ಸರಿ ಉತ್ತರ ಒಡಿಸ್ಸಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಈ 11ನೇ ಶತಮಾನದಲ್ಲಿದ್ದಂತಹ ಜಯದೇವ ಇದನ್ನಲ್ಲ, ಈತ ಗೀತ ಗೋವಿಂದ ಎನ್ನುವಂಥ ಕೃತಿಯನ್ನು ಬರೀತಾನೆ. ಈ ಕೃತಿ ಒಡಿಸ್ಸಿ ನೃತ್ಯ ಪ್ರಕಾರಕ್ಕೆ ಆಧಾರ ಗ್ರಂಥವಾದಂಥ ಕೃತಿಯಾಗಿದೆ. ವಿಶೇಷವಾಗಿ ಜಯದೇವ ರಾಧಾಕೃಷ್ಣರ ಪ್ರೀತಿಯ ಕುರಿತಾಗಿ ಬರೆದ. ಆತನ ಕೃತಿಗಳಲ್ಲಿ ಎಲ್ಲ ಕಡೆ ಕಂಡು ಬರೋದು ರಾಧಾ ಮತ್ತು ಕೃಷ್ಣರ ಪ್ರೀತಿ. ಕಲ್ಲಣದ ರಾಜತರಂಗಿಣಿ ಈ ಕೆಳಗಿನ ಯಾವ ಭಾಷೆಯಲ್ಲಿ ಬರೆಯಲ್ಪಡ್ತು? ಸರಿಯಾದ ಉತ್ತರ ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಡ್ತು. ಕಲ್ಲಣನ ರಾಜತರಂಗಿಣಿ ಸಂಸ್ಕೃತ ಭಾಷೆಯಲ್ಲಿದೆ. ರಾಜತರಂಗಿಣಿಯ ವಿಶೇಷ ಏನು ಕೇಳಿದ್ರೆ ಕಾಶ್ಮೀರದಲ್ಲಿ ಆಳಿದಂತಹ ಕಾಶ್ಮೀರದ ರಾಜರುಗಳ ಬಗೆಗೆ ಉಲ್ಲೇಖವಾದ ಕೃತಿ ಇದು. ಉಲ್ಲೇಖವಾದ ಕೃತಿ. ಹಾಗಾಗಿ ಕಾಶ್ಮೀರಿ ಕಿಂಗ್ಸ್ ಆ್ಯಂಡ್ ಡೈನಾಸ್ಟಿ ಬಗ್ಗೆ ನೋಡಬೇಕಾದ್ರೆ ಕಲ್ಲಣದ ರಾಜತರಂಗಿಣಿ ಒಂದು ಪ್ರಮುಖವಾದ ಐತಿಹಾಸಿಕ ಕೃತಿ ಅಂತ ಕೂಡ ಅನ್ಸ್ಕೊಡುತ್ತೆ. ಇದರಲ್ಲಿ 7826 ವರ್ಸಸ್ ಇದೆ, ಪದ್ಯಗಳಿದಾವೆ. ಮತ್ತೆ ಕಲ್ಲಣನ ರಾಜತರಂಗಿಣಿ ಒಟ್ಟು 8 ಪುಸ್ತಕಗಳಲ್ಲಿ ಪ್ರಕಟ ಆಯಿತು. 8 ಪುಸ್ತಕಗಳಿದೆ. ಇದನ್ನ ತರಂಗಗಳು ಅಂತ ಕರೀತಾ ಇದ್ರು. 8 ತರಂಗಗಳಲ್ಲಿ ಪ್ರಕಟವಾಗಿರುವಂಥ ಕೃತಿ ಕಲ್ಲಣನ ರಾಜತರಂಗಿಣಿ ಸಂಸ್ಕೃತ ಭಾಷೆಯಲ್ಲಿದೆ. ತಬಕತ್ ಇ ನಾಜರಿ ಎನ್ನುವಂಥ ಕೃತಿಯನ್ನು ಬರೆದವರು ಯಾರು? ಸರಿ ಉತ್ತರ ಮಿನಾಜ್ ಇ ಸಿರಾಜ್. ಮಿನಾಜ್ ಇ ಸಿರಾಜ್ ಅವರು ತಬಕತ್ ಇ ನಾಜರಿ ಎನ್ನುವಂಥ ಕೃತಿಯನ್ನು ಬರೆದ್ರು. ತಬಕತ್ ಇ ನಾಜರಿ ಅಂತ ಹೇಳಿ 1260ರಲ್ಲಿ 1260ರಲ್ಲಿ ಈ ಕೃತಿಯನ್ನು ಬರೆದಿದ್ದು. ಮೊಘಲ್ ದೊರೆ ಔರಂಗಜೇಬನ ಮೃತ್ಯು ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಯಿತು? ಸರಿಯಾದ ಉತ್ತರ ಅಹಮದ್ ನಗರದಲ್ಲಿ ಆಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಹಮದ್ ನಗರದಲ್ಲಿ ಫೆಬ್ರವರಿ 20, 1707ರಲ್ಲಿ ಔರಂಗಜೇಬನ ಮರಣ ಆಯಿತು. ಔರಂಗಜೇಬನಿಗೆ ಆಗ 88 ವರ್ಷ ವಯಸ್ಸು. ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ದಿವಾನ್ ಇ ಖೈರತ್ ಎಂಬ ಡಿಪಾರ್ಟ್ಮೆಂಟ್ ಅನ್ನ ಸ್ಥಾಪನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಫಿರೋಜ್ ಶಾ ತುಘಲಕ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಿರೋಜ್ ಶಾ ತುಘಲಕ್ ಈ ದಿವಾನಿ ಖೈರತ್ ಎನ್ನುವಂಥ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾರೆ. ಈ ದಿವಾನಿ ಖೈರತ್ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ
ಎಕ್ಸಾಂಪಲ್ ಬರ್ಕೊಳ್ಳಿ. ಏನು ಕೇಳಿದ್ರೆ, ದೆಹಲಿ ಸುಲ್ತಾನರ ಕಾಲದಲ್ಲಿದ್ದ ದಿವಾನಿ ಖೈರತ್ ಎನ್ನುವಂಥ ಹುದ್ದೆ ಯಾವ ಇಲಾಖೆಗೆ ಸಂಬಂಧಪಟ್ಟಿತ್ತು ಅಂತೇಳಿ. ಸೊ ಇದೊಂದು ದಾನದತ್ತಿ ಇಲಾಖೆ ಆಗಿತ್ತು. ದಾನದತ್ತಿ ಇಲಾಖೆ ಆಗಿತ್ತು, ನೋಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ವಿಶೇಷವಾಗಿ ಅನಾಥರು ಮತ್ತು ವಿಧವೆಯರಿಗೆ, ಅನಾಥರು ಮತ್ತು ವಿಧವೆಯರ ರಕ್ಷಣೆಗೆ ಅವಕಾಶವನ್ನು ನೀಡಲಾಗಿತ್ತು. ಮೊಹಮ್ಮನಿ ಸುಲ್ತಾನರ ಕಾಲದಲ್ಲಿ ಪ್ರಧಾನಮಂತ್ರಿಯನ್ನು ಏನೆಂದು ಕರೆಯುತ್ತಿದ್ದರು? ಸರಿಯಾದ ಉತ್ತರ ವಾಜೀರ್ ಅಶ್ರಫ್ ಅಂತ ಕರೀತಾರೆ, ವಾಜೀರ್ ಇ ಕುಲ್ ಅಂತ ಕರಿತಾ ಇದ್ರು. ನೋಡಿ, ಮೊಹಮ್ಮನಿ ಸುಲ್ತಾನರ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯನ್ನ ವಜೀರ್ ಇ ಕುಲ್ ಅಂತ ಕರಿತಾ ಇದ್ರು. ಈ ಬಹುಮನಿ ಸುಲ್ತಾನರು ಇದಾರಲ್ಲ, 1347ರಿಂದ 1527ರವರೆಗೆ ಭಾರತದಲ್ಲಿ ಆಳ್ವಿಕೆ ಮಾಡ್ತಾರೆ ಬಹುಮನಿ ಸುಲ್ತಾನರು. ಸೊ ಇವರ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿ ಇದಾರಲ್ಲ, ಪ್ರಧಾನಮಂತ್ರಿಗಳನ್ನ ಏನಂತ ಕರಿತಾ ಇದ್ರು ಕೇಳಿದ್ರೆ ವಜೀರ್ ಇ ಕುಲ್ ಅಂತ ಕರಿತಾ ಇದ್ರು. ಕೃಷಿ ಭೂಮಿಯ ಮಾಪನ ಮಾಡುವ ವ್ಯವಸ್ಥೆಯನ್ನ ಜಾರಿಗೆ ತಂದ ಮೊದಲ ಮುಸ್ಲಿಂ ದೊರೆ ಯಾರು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಮೊಹಮ್ಮದ್ ಗವಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಲ್ಯಾಂಡ್ ಸರ್ವೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಇದು. ಸೊ ಲ್ಯಾಂಡ್ ಸರ್ವೆ, ಅಗ್ರಿಕಲ್ಚರ್ ಲ್ಯಾಂಡ್ ಸರ್ವೆ ಮಾಡಲು ಈ ವ್ಯವಸ್ಥೆ ಜಾರಿಗೆ ತಂದ ಮೊದಲ ಮುಸ್ಲಿಂ ದೊರೆ. ಮೊಘಲ್ ಆಡಳಿತ ಕಾಲದಲ್ಲಿ ಕಂದಾಯ ಸಂಗ್ರಹ ಮಾಡುತ್ತಿದ್ದವರು ಯಾರು? ಸರಿ ಉತ್ತರ ಅಮಲ್ ಗುಜಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಅಮಲ್ ಗುಜಾರ್ ಇಸ್ ದ ರೆವಿನ್ಯೂ ಕಲೆಕ್ಟರ್ ಆಫ್ ಮೊಘಲ್ ಡೈನಾಸ್ಟಿ. ಕಂದಾಯ ಸಂಗ್ರಹ ರೆವಿನ್ಯೂ ಆಫೀಸರ್ ಆಗಿದ್ರು. ಈತ ರೆವಿನ್ಯೂ ಕಲೆಕ್ಟ್ ಮಾಡ್ತಾ ಇದ್ದ. ಲೋಧಿ ರಾಜವಂಶದ ಕೊನೆಯ ದೊರೆ ಯಾರು? ಸರಿಯಾದ ಉತ್ತರ ಇಬ್ರಾಹಿಂ ಲೋಧಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಬ್ರಾಹಿಂ ಲೋಧಿ 9 ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ. ಇಬ್ರಾಹಿಂ ಲೋಧಿ ಯಾವ ವರ್ಷದಲ್ಲಿ? 1526ರಲ್ಲಿ ಬಾಬರನಿಂದ ಹತನಾದನು. ಬಾಬರ್ ಸೈನ್ಯದಿಂದ ಹತನಾದನು. ಬಾಬರನ ಸೈನ್ಯ ಈ ಇಬ್ರಾಹಿಂ ಲೋಧಿಯನ್ನ ಯುದ್ಧದಲ್ಲಿ ಸಾಯಿಸುತ್ತೆ 1526ರಲ್ಲಿ. ಈತ ಲೋಧಿ ರಾಜವಂಶದ ಕೊನೆಯ ದೊರೆ. ಮೊದಲ ತರೈನ್ ಯುದ್ಧ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1191. ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ವರ್ಸಸ್ ಮಹಮ್ಮದ್ ಗೋರಿ ನಡುವೆ ಮೊದಲ ತರೈನ್ ಯುದ್ಧ ನಡೆಯುತ್ತೆ. ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಗೆದ್ದಿರ್ತಾನೆ. ದ ನೆಕ್ಸ್ಟ್ ಇಯರ್ 1192ರಲ್ಲಿ ಎರಡನೇ ತರೈನ್ ಯುದ್ಧ ಆಗುತ್ತೆ. ಸೊ ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನನ್ನ ಮೊಹಮ್ಮದ್ ಗೋರಿ ಸೋಲಿಸ್ತಾನೆ ಮತ್ತು ಅನ್ಫಾರ್ಚುನೇಟ್ಲಿ ಪೃಥ್ವಿರಾಜ್ ಚೌಹಾನನ್ನ ಮೊಹಮ್ಮದ್ ಗೋರಿ ಈ ಯುದ್ಧದಲ್ಲಿ ಸಾಯಿಸ್ತಾನೆ. ಈ ಕೆಳಗಿನ ಯಾವ ಸುಲ್ತಾನರು ತಮ್ಮ ಆಡಳಿತದಲ್ಲಿ ಪರ್ಷಿಯನ್ ಕಂದಾಯವನ್ನು ಜಾರಿಗೆ ತಂದಿದ್ರು? ಸರಿಯಾದ ಉತ್ತರ ಬಲ್ಬನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪರ್ಷಿಯನ್ ರೆವಿನ್ಯೂ ಸಿಸ್ಟಮ್. ಶೇರ್ ಶಾ ಸೂರಿ ಕೆಳಗಿನ ಯಾವ ಮೊಘಲ್ ದೊರೆಯನ್ನು ಸೋಲಿಸಿದ್ದನು? ಸರಿಯಾದ ಉತ್ತರ ಹುಮಾಯೂನನ್ನ ಸೋಲಿಸಿರ್ತಾನಿತ ಶೇರ್ ಶಾ ಸೂರಿ. ಹುಮಾಯೂನನನ್ನು ಶೇರ್ ಶಾ ಸೂರಿ ಸೋಲಿಸಿರ್ತಾನೆ. ಯಾವಾಗ ಕೇಳಿದ್ರೆ ಚೌಸಾ ಕದನದಲ್ಲಿ ಸೋಲಿಸಿರ್ತಾನೆ. ಸೊ ಚೌಸಾ ಕದನ ಎಷ್ಟರಲ್ಲಿ ಆಯ್ತು ಕೇಳಿದ್ರೆ 1539ರಲ್ಲಿ. ಈ ಕೆಳಗಿನ ಯಾವ ದೊರೆಯು ಬೆಳ್ಳಿ ನಾಣ್ಯದ ಬದಲಾಗಿ ಕಂಚಿನ ನಾಣ್ಯ ಪದ್ಧತಿಯನ್ನು ಜಾರಿಗೆ ತಂದನು? ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ಇದನ್ನೆಲ್ಲ ಈತನನ್ನ ಹುಚ್ಚು ದೊರೆ ಅಂತ ಕರೀತಾರೆ. ಯಾಕಂದ್ರೆ ಆತ ತಂದ ನೀತಿಗಳು, ಆಡಳಿತದಲ್ಲಿ ತಂದಂಥ ನೀತಿಗಳು, ಅದರಲ್ಲಿ ಒಂದು ನೀತಿ ಈ ಕಂಚಿನ ನಾಣ್ಯವನ್ನು ಜಾರಿಗೆ ತಂದಿದ್ದು. ಆತ 1330ರಲ್ಲಿ ಕಂಚಿನ ನಾಣ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಕಂಚಿನ ನಾಣ್ಯಗಳನ್ನು ಟಂಕಿಸ್ತಾನೆ. ಸೊ ಕಂಚಿನ ನಾಣ್ಯಗಳನ್ನು ಟಂಕಿಸಿದ್ರೆ ಸಮಸ್ಯೆ ಇರಲಿಲ್ಲ. ಆದರೆ ಈತ ಈ ಕಂಚಿನ ನಾಣ್ಯಗಳ ಬೆಲೆ ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳಿಗೆ ಸಮ ಅಂತ ಘೋಷಣೆ ಮಾಡ್ತಾನೆ. ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ಚಿನ್ನದ ಮತ್ತು ಬೆಳ್ಳಿ ನಾಣ್ಯಗಳ ಚಲಾವಣೆ ನಿಲ್ಲುತ್ತೆ ಮತ್ತು ಕಂಚಿನ ನಾಣ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮುದ್ರಿಸಿ ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯಗಳನ್ನ
ಸಂಗ್ರಹ ಮಾಡುವ ಕೆಲಸವನ್ನು ಕೂಡ ಈ ಟೈಮಲ್ಲಿ ಮಾಡಲಾಗುತ್ತೆ. ಸಿಖ್ ಧರ್ಮ ಪ್ರಾರಂಭವಾದ ವರ್ಷ ಅಥವಾ ಶತಮಾನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 15ರಿಂದ 16ನೇ ಶತಮಾನ. 15ರಿಂದ 16ನೇ ಶತಮಾನದಲ್ಲಿ ಗುರುನಾನಕನ ಬೋಧನೆಗಳನ್ನು ಆಧರಿಸಿ ಸಿಖ್ ಧರ್ಮ ಪ್ರಾರಂಭ ಆಗುತ್ತೆ. ಸಿಖ್ ಧರ್ಮವನ್ನು ಒನ್ ಆಫ್ ದ ಯಂಗೆಸ್ಟ್ ರಿಲಿಜಿಯನ್ ಅಂತ ಕೂಡ ಕರೀತಾರೆ. ಸೊ ಈ ಗುರುನಾನಕ್ ಇದಾರಲ್ಲ, ಸಿಖ್ ಧರ್ಮದ ಮೊದಲ ಗುರು, ಇವರು 1469ರಿಂದ 1539ರಲ್ಲಿ ಬದುಕಿದ್ದು. ಇವರು ಈ ಕಾಲಘಟ್ಟದಲ್ಲಿ ಸಿಖ್ ಧರ್ಮವನ್ನು ಪ್ರಚಾರ ಮಾಡ್ತಾರೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ಸಂಗ್ರಹಿಸುತ್ತಿದ್ದಂತಹ ಕಂದಾಯ ಪದ್ಧತಿ ಯಾವುದು? ಸರಿಯಾದ ಉತ್ತರ ಖಾರಜ್ ಟ್ಯಾಕ್ಸ್, ಖಾರಜ್ ಕಂದಾಯ ಪದ್ಧತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಖಾರಜ್ ಟ್ಯಾಕ್ಸ್ ಅಂದ್ರೆ ಏನು ಕೇಳಿದ್ರೆ, ವ್ಯಕ್ತಿ ಬೆಳೆದ ಬೆಳೆಯ 1/3 ಕಂದಾಯ. 1/3 ಕಂದಾಯವನ್ನು ನೀಡಬೇಕಾಗಿತ್ತು. ಇಲ್ಲಿ ಇನ್ನೊಂದು ವಿಶೇಷತೆ ಇತ್ತು. ಈ ಖಾರಜ್ ಕಂದಾಯ ಪದ್ಧತಿ ವಿಶೇಷವಾಗಿ ನಾನ್ ಮುಸ್ಲಿಮ್ಸಿಗೆ ಅಂದರೆ ಮುಸ್ಲಿಮೇತರರಿಗೆ ಹೇರಿದ್ದಂತಹ ಕಂದಾಯ ಪದ್ಧತಿ ಇದು. ಜಾಮಾ ಮಸೀದಿಯನ್ನ ಕಟ್ಟಿಸಿದ್ದು ಯಾರು? ಸರಿಯಾದ ಉತ್ತರ ಶಹಜಹಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶಹಜಹಾನ್ ಜಾಮಾ ಮಸೀದಿಯನ್ನು ಕಟ್ತಾನೆ. ಶಹಜಹಾನ್ 1644ರಿಂದ 56ರ ನಡುವೆ ಆಳ್ವಿಕೆಯನ್ನು ಮಾಡ್ತಾನೆ. ಪಾಲರು ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಧರ್ಮಪಾಲ. ಈ ಗೋಪಾಲ್ನ ಮಗ ಧರ್ಮಪಾಲ ಇದನ್ನಲ್ಲ, ಈತ ಪಾಲರು ರಾಜವಂಶವನ್ನ ಸ್ಥಾಪನೆ ಮಾಡಿದ. ಅಕ್ಬರ ನಾಮ ಕೃತಿಯನ್ನ ಬರೆದವರು ಯಾರು? ಸರಿಯಾದ ಉತ್ತರ ಅಬುಲ್ ಫಜಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಬುಲ್ ಫಜಲ್ ಅವರು ಅಕ್ಬರ್ ನಾಮ ಕೃತಿಯನ್ನು ಬರೆದ್ರು. ಸೊ ಇದೊಂದು ಐತಿಹಾಸಿಕವಾಗಿ ಪ್ರಮುಖವಾದ ಕೃತಿ ಅಂತೇಳಿ ಕರೆಸ್ಕೊಂಡಿದೆ. ಯಾಕಂದ್ರೆ ಇದು ಅಕ್ಬರ್ನ ಆಡಳಿತದ ಇತಿಹಾಸವನ್ನ ಹೇಳುತ್ತೆ. ಅಕ್ಬರನ ಆಡಳಿತದ ಇತಿಹಾಸ, ಆತ ಕೈಗೊಂಡಂತಹ ಯುದ್ಧಗಳಿರ್ಬೋದು, ಆತನ ಆಡಳಿತ ವ್ಯವಸ್ಥೆ, ಕಂದಾಯ ಪದ್ಧತಿ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅಬುಲ್ ಫಜಲ್ ಬರೆದಂತಹ ಅಕ್ಬರ ನಾಮ ಕೃತಿ. ಸೊ ಅಬುಲ್ ಫಜಲ್ ಬಗ್ಗೆ ಹೇಳೋದಾದ್ರೆ, ಈತ ಅಕ್ಬರ್ನ ಆಸ್ಥಾನದಲ್ಲಿದ್ದ ನವರತ್ನಗಳಲ್ಲಿ ಒಬ್ಬ ಈತ. ತುಘಲಕ್ ನಾಮ ಕೃತಿಯನ್ನ ಬರೆದಿದ್ಯಾರು? ಸರಿಯಾದ ಉತ್ತರ ಅಮೀರ್ ಖುಸ್ರು. ತುಘಲಕ್ ನಾಮ ಕೂಡ ಇತಿಹಾಸದಲ್ಲಿ ಒಂದು ಪ್ರಮುಖ ಕೃತಿ ಅನ್ಸ್ಕೊಂಡಿದೆ. ಯಾಕಂದ್ರೆ ಇದರಲ್ಲಿ ತುಘಲಕ್ ದೊರೆಗಳ ಇತಿಹಾಸವನ್ನ ಕಲೆ ಹಾಕಲಾಗಿದೆ. ಕುತುಬ್ ಮಿನಾರ್ ನಿರ್ಮಾಣವನ್ನು ಪೂರ್ಣಗೊಳಿಸಿದವರು ಯಾರು? ಸರಿಯಾದ ಉತ್ತರ ಇಲ್ತಮಶ್. ಹಾಗಾದ್ರೆ ಕುತುಬ್ ಮಿನಾರ್ನ ಪ್ರಾರಂಭಿಸಿದ ಯಾರು ಕೇಳಿದ್ರೆ, ಇದರ ನಿರ್ಮಾಣ ಪ್ರಾರಂಭ ಮಾಡಿದ್ದು ಕುತುಬುದ್ದೀನ್ ಐಬಕನ ಅಳಿಯ ಇಲ್ತಮಶ್ ಇದನ್ನ ಕಂಪ್ಲೀಟ್ ಮಾಡ್ತಾನೆ. ಚೋಳರ ಕಾಲದಲ್ಲಿದ್ದ ಮಂಡಲಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಚೋಳರ ಕಾಲದಲ್ಲಿ ಒಟ್ಟು 9 ಮಂಡಲಗಳಿತ್ತು. ಈ ಕೆಳಗಿನ ಯಾವ ದೊರೆ ತಮ್ಮ ಸಾಮ್ರಾಜ್ಯಕ್ಕೆ ಪರ್ಷಿಯನ್ ಪೇಂಟರ್ ಆದಂತಹ ಚಿತ್ರಕಾರನಾದಂತಹ ಖ್ವಾಜಾ ಅಬ್ದುಲ್ ಸಮದ್ ಅನ್ನ ಕರೆತಂದಿದ್ದನು? ಸರಿಯಾದ ಉತ್ತರ ಹುಮಾಯೂನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಕ್ರಮಶೀಲ ಯೂನಿವರ್ಸಿಟಿಯನ್ನ ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಧರ್ಮಪಾಲ 8 ಮತ್ತು 9ನೇ ಶತಮಾನದ ನಡುವೆ 8 ಮತ್ತು 9ನೇ ಶತಮಾನದ ನಡುವೆ ಏನ್ ಮಾಡ್ತಾನೆ ಕೇಳಿದ್ರೆ, ಈ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ದ. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ. 11ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಂತಹ ಚಂದ್ರಗಿರಿ ಕೋಟೆ ಇದೆಯಲ್ಲ, ಇದು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಈ ರೀತಿದೆ: ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಭಾರತದಲ್ಲಿ ಸ್ವದೇಶಿ ಚಳುವಳಿ ಪ್ರಾರಂಭವಾದ ವರ್ಷ ಯಾವುದು ಕೇಳಿದ್ದಾರೆ? ಸರಿಯಾದ ಉತ್ತರ 1906. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ 1906ರಲ್ಲಿ ಸ್ವದೇಶಿ ಚಳುವಳಿ ಪ್ರಾರಂಭ ಆಯಿತು. ಸೊ ಇದರ ಹಿನ್ನೆಲೆಯನ್ನು ನೋಡಿದ್ರೆ
1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನು ಮಾಡ್ತಾನೆ. ಈ ಬಂಗಾಳ ವಿಭಜನೆಯಾದ ನಂತರ 1906ರಲ್ಲಿ ಭಾರತದಲ್ಲಿ ಸ್ವದೇಶಿ ಚಳವಳಿ ಶುರುವಾಗುತ್ತೆ. ಈ ಸ್ವದೇಶಿ ಚಳವಳಿಯನ್ನು ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಆಗಸ್ಟ್ 7, 1905ರಲ್ಲಿ ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಆಗಸ್ಟ್ 7, 1905ರಲ್ಲಿ ಶುರು ಮಾಡ್ತಾರೆ. 1906 ಅಲ್ಲ, 1905. 1905ರಲ್ಲಿ ಈ ಸ್ವದೇಶಿ ಚಳವಳಿ ಶುರುವಾಗುತ್ತೆ ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ. ಭಾರತದಲ್ಲಿ ಸ್ವದೇಶಿ ಚಳವಳಿಗಳ ಮಹತ್ವ ಏನಿತ್ತು ಕೇಳಿದ್ರೆ ಸ್ವದೇಶಿ ವಸ್ತುಗಳ ಬಳಕೆಯನ್ನು ಮಾಡೋದಾಗಿತ್ತು. ಮತ್ತು ಆಗಸ್ಟ್ 7 ಸ್ವದೇಶಿ ವಸ್ತುಗಳ ಬಳಕೆಗೆ ಸಂಬಂಧಪಟ್ಟಂತೆ ಒಂದು ಡೇ ಅನ್ನಾಗಿ ಆಚರಣೆ ಮಾಡ್ತಾರೆ. ಏನು ಕೇಳಿದ್ರೆ ಹ್ಯಾಂಡಿಕ್ರಾಫ್ಟ್ ಡೇ. ಆಗಸ್ಟ್ 7ರಂದು ಹ್ಯಾಂಡಿಕ್ರಾಫ್ಟ್ ಡೇ ಅಂತೇಳಿ ಆಚರಣೆ ಕೂಡ ಮಾಡಲಾಗುತ್ತೆ. ಹೋಮ್ ರೂಲ್ ಲೀಗ್ ಚಳವಳಿ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ 1916. 1916ರಲ್ಲಿ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿ ನಡೆಯುತ್ತೆ. ಹೋಮ್ ರೂಲ್ ಲೀಗ್ಗೆ ಸಂಬಂಧಪಟ್ಟಂತ ಒಂದು ಹಿನ್ನೆಲೆ ಇದೆ. ಏನು ಕೇಳಿದ್ರೆ ಐರ್ಲೆಂಡ್ನಲ್ಲಿ ಒಂದು ಪ್ರಮುಖವಾದ ಚಳವಳಿ ಆಗುತ್ತೆ. ಸೊ ಈ ಐರ್ಲೆಂಡ್ನ ಹೋಮ್ ರೂಲ್ ಮೂಮೆಂಟ್ನ ಪ್ರಭಾವದಿಂದಾಗಿ, ಇದರ ಇನ್ಫ್ಲೂಯೆನ್ಸ್ದಿಂದಾಗಿ ಭಾರತದಲ್ಲಿ ಹೋಮ್ ರೂಲ್ ಲೀಗ್ ಶುರುವಾಗುತ್ತೆ. ಭಾರತದಲ್ಲಿ ಹೋಮ್ ರೂಲ್ ಲೀಗ್ನ ನೇತೃತ್ವ ವಹಿಸಿದವರು ಭಾರತದಲ್ಲಿ ಬಾಲಗಂಗಾಧರ್ ತಿಲಕ್ ಮತ್ತು ಅನಿ ಬೆಸೆಂಟ್. ಇವರು ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯ ನೇತೃತ್ವವನ್ನು ವಹಿಸಿರ್ತಾರೆ. ಇನ್ನು ಈ ಹೋಮ್ ರೂಲ್ ಲೀಗ್ ಇದೆಯಲ್ಲ, ಇದು ಭಾರತದಲ್ಲಿ ಸ್ವಯಂ ಸರ್ಕಾರಕ್ಕೆ ಒತ್ತಾಯ ಮಾಡ್ತು. ಹೆಸರಿನಲ್ಲೇ ಇದೆ ನೋಡಿ, ಏನಂದ್ರೆ ಹೋಮ್ ರೂಲ್, ನಾವೇ ರೂಲ್ ಮಾಡುವಂಥದ್ದಂತ. ಹೋಮ್ ರೂಲ್ ಸ್ವಯಂ ಸರ್ಕಾರಕ್ಕೆ ಒತ್ತಾಯ ಮಾಡಿರುವಂಥ ಒಂದು ಪ್ರಮುಖ ಚಳವಳಿ. ಚಂಪಾರಣ್ಯ ಸತ್ಯಾಗ್ರಹ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ 1917. ಮಹಾತ್ಮ ಗಾಂಧೀಜಿಯವರು ಕೈಗೊಂಡಂಥ ಪ್ರಮುಖ ಸತ್ಯಾಗ್ರಹಗಳಲ್ಲಿ ಒಂದು ಚಂಪಾರಣ್ಯ ಸತ್ಯಾಗ್ರಹ. ಇದು ಇಂಡಿಗೋ ಬೆಳೆಗಾರರ ಪರವಾಗಿ ನಡೆದ ಸತ್ಯಾಗ್ರಹವಾಗಿದೆ. ಇಂಡಿಗೋ ಬೆಳೆಗಾರರ ಪರವಾಗಿ ಗಾಂಧೀಜಿಯವರು ನಡೆಸಿದಂಥ ಒಂದು ಸತ್ಯಾಗ್ರಹ. ಗಾಂಧೀಜಿ ಕೈಗೊಂಡ ಸತ್ಯಾಗ್ರಹವಾಗಿದೆ. 1917ರಲ್ಲಿ ಆದಂತಹ ಚಂಪಾರಣ್ಯ ಸತ್ಯಾಗ್ರಹ ಇಂಡಿಗೋ ಬೆಳೆಗಾರರ ಪರವಾಗಿ ಮಹಾತ್ಮ ಗಾಂಧೀಜಿಯವರು ಕೈಗೊಂಡ ಪ್ರಮುಖ ಒಂದು ಸತ್ಯಾಗ್ರಹವಾಗಿದೆ. ಈ ಚಂಪಾರಣ್ಯ ಇದೆಯಲ್ಲ, ಇದು ಇಂದಿನ ಬಿಹಾರ್ನಲ್ಲಿದೆ. ಬಿಹಾರದ ಚಂಪಾರಣ್ಯಲ್ಲಿ 1917 ಏಪ್ರಿಲ್ 10ರಂದು ಈ ಸತ್ಯಾಗ್ರಹ ಪ್ರಾರಂಭ ಆಯಿತು. ರೌಲತ್ ಕಾಯ್ದೆ ಯಾವ ವರ್ಷದಲ್ಲಿ ಆಯಿತು? ಸರಿಯಾದ ಉತ್ತರ 1919ರಲ್ಲಿ ರೌಲತ್ ಆ್ಯಕ್ಟ್ ಆಯಿತು. ರೌಲತ್ ಆ್ಯಕ್ಟ್ ಏನಿದ್ರು ವಿಶೇಷತೆ ಏನು ಕೇಳಿದ್ರೆ ಇದೊಂದು ಬ್ಲಾಕ್ ಲಾ. ಭಾರತೀಯರ ಪಾಲಿಗೆ ಇದೊಂದು ಬ್ಲಾಕ್ ಲಾ ಅಥವಾ ಕಪ್ಪು ಕಾನೂನಾಗಿತ್ತು. ಏನು ಕಾನೂನಾಗಿತ್ತು ಕೇಳಿದ್ರೆ ಈ ರೌಲತ್ ಕಾಯ್ದೆಯನ್ನು ಬ್ರಿಟಿಷರು ತರ್ತಾರೆ. ಇದರ ಪ್ರಕಾರ ಸಂಶಯದ ಆಧಾರದ ಮೇಲೆ ಯಾರನ್ನ ಬೇಕಾದರೂ ಅರೆಸ್ಟ್ ಮಾಡ್ಬೋದಿತ್ತು. ಸಂಶಯದ ಆಧಾರದ ಮೇಲೆ ಯಾರನ್ನಾದರೂ ಬಂಧಿಸುವ ಒಂದು ಕಾಯ್ದೆ ಇದು. ಅಂದರೆ ಇದು ಯಾವುದೇ ರೀತಿಯ ಸಾಕ್ಷಿಗಳನ್ನು ನಿರೀಕ್ಷೆ ಮಾಡ್ತಿರಲಿಲ್ಲ. ಸಂಶಯದ ಆಧಾರದ ಮೇಲೆ ಯಾರನ್ನು ಬೇಕಾದರೂ ಬಂಧಿಸ್ಬೋದಿತ್ತು ಮತ್ತು ಯಾವುದೇ ಲಾಯರ್ಗಳು ಇದರಲ್ಲಿ ವಾದ ಮಾಡುವಂತಿರಲಿಲ್ಲ.
ಲಾಯರ್ಗಳಿಗೆ ವಾದಕ್ಕೆ ಅವಕಾಶ ಇರಲಿಲ್ಲ. ಸೊ ಇದು ಭಾರತೀಯರಿಗೆ ತುಂಬ ದುಸ್ವಪ್ನವಾದಂಥ ಒಂದು ಕಾಯ್ದೆ. ಹಾಗಾಗಿ ಇದನ್ನು ಬ್ಲಾಕ್ ಲಾ ಅಂತ ಕರೀತಾರೆ, ಕಪ್ಪು ಕಾನೂನು ಅಂತ ಕರೀತಾರೆ. ರೌಲತ್ ಕಾಯ್ದೆಯನ್ನು 1919ರಲ್ಲಿ ಆದಂಥ ಕಾಯ್ದೆ ಇದು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1919 ಏಪ್ರಿಲ್ 13ರಂದು. 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಈ ಜಲಿಯನ್ ವಾಲಾಬಾಗ್ ಇದೆಯಲ್ಲ, ಇದು ಪಂಜಾಬ್ನ ಅಮೃತಸರದ ಹತ್ತಿರ ಇದೆ. ಪಂಜಾಬ್ನ ಅಮೃತಸರದಲ್ಲಿದೆ. ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳನ್ನು ನೋಡಿದ್ರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಮಾಡಿದಂತಹ ಒಬ್ಬ ಜನರಲ್ ಯಾರು ಕೇಳಿದ್ರೆ ಆತನ ಹೆಸರು ಜನರಲ್ ಡಯರ್. ಬ್ರಿಟಿಷ್ ಜನರಲ್ ಡಯಾರ್ ಎನ್ನುವಂತಹ ಜನರಲ್ ಡಯಾರ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಆದೇಶವನ್ನು ನೀಡ್ತಾನೆ. ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಖಂಡಿಸಿ ಮಹಾತ್ಮ ಗಾಂಧೀಜಿಯವರು ಒಂದು ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ವಾಪಸ್ ಮಾಡ್ತಾರೆ. ಅದರ ಹೆಸರು ಕೈಸರ್ ಇ ಹಿಂದ್. ಕೈಸರ್ ಇ ಹಿಂದ್ ಪ್ರಶಸ್ತಿ ವಾಪಸ್ ಮಾಡ್ತಾರೆ. ಹಾಗೆಯೇ ರವೀಂದ್ರನಾಥ್ ಠಾಗೂರ್ ಅವರು ಕೂಡ ಒಂದು ಪ್ರಶಸ್ತಿಯನ್ನು ವಾಪಸ್ ಮಾಡ್ತಾರೆ. ಆ ಪ್ರಶಸ್ತಿ ಹೆಸರು ನೈಟ್ಹುಡ್. ಬಹಳ ಪ್ರಮುಖವಾಗಿ ತುಂಬ ಸರಿ ಕೇಳಿದರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ಪ್ರಶಸ್ತಿಯನ್ನು ಹಿಂದೆ ತಿರುಗಿಸಿದ್ರು ಅಂತ ಕೇಳಿದ್ರೆ ಕೈಸರ್ ಇ ಹಿಂದ್. ಮತ್ತು ರವೀಂದ್ರನಾಥ್ ಠಾಗೂರ್ ಯಾವುದು ಪ್ರಶಸ್ತಿ ಹಿಂದಿರುಗಿಸಿದ್ರು ಕೇಳಿದ್ರೆ ನೈಟ್ಹುಡ್ ಪ್ರಶಸ್ತಿ ಗೊತ್ತಿರಲಿ. ಖಿಲಾಫತ್ ಚಳವಳಿ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1919. 1919ರಲ್ಲಿ ಭಾರತದಲ್ಲಿ ಖಿಲಾಫತ್ ಚಳವಳಿ ನಡೆಯುತ್ತೆ. ಖಿಲಾಫತ್ ಚಳವಳಿ ಯಾಕೆ ನಡೆಯುತ್ತೆ ಕೇಳಿದ್ರೆ, ಟರ್ಕಿಯ ಖಲೀಫನ ಪರವಾಗಿ ಮತ್ತು ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ನಡೆದಂಥ ಒಂದು ಚಳವಳಿ ಖಿಲಾಫತ್ ಚಳವಳಿ. ಸೊ ಈ ಖಿಲಾಫತ್ ಚಳವಳಿ ಇದೆಯಲ್ಲ, ಇದರ ಪ್ರಮುಖ ನೇತೃತ್ವ ವಹಿಸಿದವರು ಯಾರು ಕೇಳಿದ್ರೆ ಆಲಿ ಬ್ರದರ್ಸ್, ಆಲಿ ಸಹೋದರರ ನೇತೃತ್ವ. ಯಾರಿದ್ರು ಇದರಲ್ಲಿ ಕೇಳಿದ್ರೆ, ಆಲಿ ಸಹೋದರರು ಯಾರ್ಯಾರು ಕೇಳಿದ್ರೆ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ. ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ. ಸೊ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಸಹೋದರರು ಟರ್ಕಿಯ ಖಲೀಫನ ಪರವಾಗಿ ಮತ್ತು ಬ್ರಿಟಿಷರ ವಿರುದ್ಧ ಖಿಲಾಫತ್ ಚಳವಳಿಯನ್ನು ಭಾರತದಲ್ಲಿ ನಡೆಸ್ತಾರೆ 1919ರಲ್ಲಿ. ಅಸಹಕಾರಿ ಚಳವಳಿ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1920. 1920 ಸೆಪ್ಟೆಂಬರ್ 5ರಂದು ಅಸಹಕಾರ ಚಳವಳಿ ನಡೆಯುತ್ತೆ. ಸೊ ಅಸಹಕಾರ ಚಳವಳಿ ನಡೆದಿದ್ದಂಥ ಕಾಲ ಯಾವುದು ಕೇಳಿದ್ರೆ, ಭಾರತದಲ್ಲಿ ಲಾರ್ಡ್ ಚೆಲ್ಮ್ಸ್ಫೋರ್ಡ್ ವೈಸ್ರಾಯ್ ಆಗಿದ್ದ ಕಾಲ. ಲಾರ್ಡ್ ಚೆಲ್ಮ್ಸ್ಫೋರ್ಡ್ ವೈಸ್ರಾಯ್ ಆಗಿರ್ತಾನೆ. ಆಗ ಭಾರತದಲ್ಲಿ ಅಸಹಕಾರ ಚಳವಳಿ ನಡೆಯುತ್ತೆ 1920 ಸೆಪ್ಟೆಂಬರ್ 5ರಂದು. ಚೌರಿ ಚೌರಾ ಘಟನೆ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1922. 1922ರಲ್ಲಿ ಚೌರಿ ಚೌರಾ ಘಟನೆ ನಡೆಯುತ್ತೆ. ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ಇದು ಚೌರಿ ಚೌರಾ ಘಟನೆ. ಈ ಚೌರಿ ಚೌರಾ ಘಟನೆ ಬಗ್ಗೆ ಹೇಳೋದಾದ್ರೆ, ಚೌರಿ ಚೌರಾ ಘಟನೆ ನಡೆದಿದೆಯಲ್ಲಿ ಕೇಳಿದ್ರೆ ಉತ್ತರ ಪ್ರದೇಶದ ಗೋರಖಪುರದ ಚೌರಿ ಚೌರಾ ಎಂಬಲ್ಲಿ. ಉತ್ತರ ಪ್ರದೇಶದ ಗೋರಖ್ಪುರದ ಚೌರಿ ಚೌರಾ ಎಂಬಲ್ಲಿ ಚೌರಿ ಚೌರಾ ಘಟನೆ ನಡೆಯುತ್ತೆ. ಸೊ ಚೌರಿ ಚೌರಾ ಘಟನೆ ಏನು, ಇದರ ವಿಶೇಷ ಏನಿದು ಘಟನೆ ಕೇಳಿದ್ರೆ, ಈ ಒಂದು
ಘಟನೆಯಲ್ಲಿ ಅಸಹಕಾರ ಚಳವಳಿ ತೊಡಗಿದಂಥ ಭಾರತೀಯ ಚಳವಳಿಗಾರರು ಚೌರಿ ಚೌರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ ಮತ್ತು 22 ಪೊಲೀಸರು ಮತ್ತು 3 ನಾಗರಿಕರು ಬಲಿಯಾಗ್ತಾರೆ. 3 ನಾಗರಿಕರ ಸಾವು ಉಂಟಾಗುತ್ತೆ ಚೌರಿ ಚೌರ ಘಟನೆಯಿಂದ. ಇದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ ಗಾಂಧೀಜಿಯವರು ಬಹಳ ಶಾಂತ ರೀತಿಯಿಂದ ನಡೀತಿದ್ದಂಥ ಅಸಹಕಾರ ಚಳವಳಿ ಈ ರೀತಿ ಉದ್ವಿಗ್ನ ಆಗಿರುವ ಕಾರಣಕ್ಕೆ ಅಸಹಕಾರ ಚಳವಳಿಯನ್ನು ಹಿಂಪಡಿತಾರೆ. ಅಸಹಕಾರ ಚಳವಳಿ ಹಿಂಪಡೆದರು. ಸ್ನೇಹಿತರೆ ನೋಡಿ, ಚೌರಿ ಚೌರ ಘಟನೆ 1922ರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರದ ಚೌರಿ ಚೌರ ಎಂಬಲ್ಲಿ ನಡೆಯುತ್ತೆ. ಈ ಘಟನೆಯ ಪರಿಣಾಮದಿಂದಾಗಿ 22 ಪೊಲೀಸರು ಮತ್ತು 3 ನಾಗರಿಕರ ಸಾವು ಉಂಟಾಗುತ್ತೆ. ಯಾಕಂದರೆ ಈ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದಂತಹ ಚಳವಳಿಕಾರರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ಬಿಡ್ತಾರೆ. ಸೊ ಇದರಿಂದಾಗಿ ಗಾಂಧೀಜಿಯವರು ಬೇಸತ್ತು ಅಸಹಕಾರ ಚಳವಳಿಯನ್ನು ಹಿಂಪಡಿತಾರೆ. ಕಾಕೋರಿ ರೈಲು ದುರಂತ, ರಾಬರಿ ಅಂತ ಕರಿತೀವಿ ನಾವಿನ್ನ. ಕಾಕೋರಿ ರೈಲು ರಾಬರಿ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1925. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1925 ಆಗಸ್ಟ್ 9ರಂದು ಕಾಕೋರಿ ರೈಲು ದುರಂತ ನಡೀತು. ಇದು ರಾಬರಿ ಆಗಿದೆ. ಈ ಕಾಕೋರಿ ರೈಲು ದುರಂತ ಎಲ್ಲಿ ನಡೀತು ಕೇಳಿದ್ರೆ ಉತ್ತರ ಪ್ರದೇಶದ ಲಕ್ನೋ ಬಳಿಯ ಕಾಕೋರಿಯಲ್ಲಿ, ಲಕ್ನೋ ಹತ್ತಿರ. ಇದೊಂದು ಟ್ರೈನ್ ಆಕ್ಷನ್ ಆಗಿದೆ, ಟ್ರೈನ್ ರಾಬರಿ ಆಗಿದೆ. ಮೊದಲ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1930. 1930 ನವೆಂಬರ್ 12ರಂದು ಮೊದಲ ದುಂಡು ಮೇಜಿನ ಪರಿಷತ್ತು ನಡೆಯುತ್ತೆ. ಮೊದಲ ದುಂಡು ಮೇಜಿನ ಪರಿಷತ್ತಿನ ವಿಶೇಷತೆಗಳು ಏನು ಕೇಳಿದ್ರೆ, ಮೊದಲ ದುಂಡು ಮೇಜಿನ ಪರಿಷತ್ತನ್ನು ಕಾಂಗ್ರೆಸ್ ಬಹಿಷ್ಕಾರ ಹಾಕತ್ತೆ. ಕಾಂಗ್ರೆಸ್ ಬಹಿಷ್ಕಾರ ಆಗ್ತು. ಕಾಂಗ್ರೆಸ್ಸಿನ ಯಾವುದೇ ರೀತಿಯ ಸದಸ್ಯರು ಕೂಡ ಈ ಮೊದಲ ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸಲಿಲ್ಲ. ಆದರೆ ಮುಸ್ಲಿಂ ಲೀಗ್ ಭಾಗವಹಿಸಿತ್ತು. ಮುಸ್ಲಿಂ ಲೀಗ್ ಭಾಗಿಯಾಗಿತ್ತು. ಹಾಗೂ ಬಹಳ ಪ್ರಮುಖವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಗಿಯಾಗಿದ್ದರು. ಅಂಬೇಡ್ಕರ್ ಅವರು ಭಾಗಿಯಾಗಿದ್ದರು. ಮತ್ತು ಮೊದಲ ದುಂಡು ಮೇಜಿನ ಪರಿಷತ್ತು ನಡೆಯುವ ಸಂದರ್ಭದಲ್ಲಿ ಭಾರತದಲ್ಲಿದ್ದ ವೈಸ್ರಾಯ್ ಯಾರು ಕೇಳಿದ್ರೆ, ಹೇಳಿದ್ದಾರೆ ತುಂಬ ಸರಿ ಎಕ್ಸಾಮಲ್ಲಿ. ಭಾರತದಲ್ಲಿದ್ದ ವೈಸ್ರಾಯ್ ಯಾರು ಕೇಳಿದ್ರೆ ಲಾರ್ಡ್ ಇರ್ವಿನ್. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು? ಗಾಂಧಿ ಇರ್ವಿನ್ ಒಪ್ಪಂದ ಸರಿಯಾದ ಉತ್ತರ 1931. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಮಾರ್ಚ್ 5ರಂದು ನಡೆಯುತ್ತಿದ್ದು. ಮಾರ್ಚ್ 5, 1931ರಲ್ಲಿ ಗಾಂಧಿ ಇರ್ವಿನ್ ನಡುವೆ ಒಪ್ಪಂದ ನಡೆಯುತ್ತೆ. ಎರಡನೇ ದುಂಡು ಮೇಜಿನ ಪರಿಷತ್ತಿನ ಮೊದಲು ನಡೆದಂಥ ಒಂದು ಒಪ್ಪಂದ ಇದು. ಎರಡನೇ ದುಂಡು ಮೇಜಿನ ಪರಿಷತ್ತಿಗೂ ಮೊದಲು ನಡೆದ ಒಪ್ಪಂದವಾಗಿದೆ. ಲಾರ್ಡ್ ಇರ್ವಿನ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ನಡೆದಂಥ ಒಪ್ಪಂದವಾಗಿದೆ. ಪೂನಾ ಒಪ್ಪಂದ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ ಪೂನಾ ಒಪ್ಪಂದ 1932ರಲ್ಲಿ ನಡೆಯುತ್ತೆ. ಪೂನಾ ಒಪ್ಪಂದ ಯಾರ ನಡುವೆ ನಡೀತು ಕೇಳಿದ್ರೆ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ನಡೆಯಿತು. ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ 1932ರಲ್ಲಿ ಪೂನಾ ಒಪ್ಪಂದ ನಡೀತು. ಪೂನಾ ಒಪ್ಪಂದ ಎಲ್ಲಿ ಆಯಿತು ಕೇಳಿದ್ರೆ ಪೂನಾದ ಯರವಾಡ ಜೈಲಿನಲ್ಲಿ. ಪೂನಾದ ಯರವಾಡ ಜೈಲಿನಲ್ಲಿ ಈ ಪೂನಾ ಒಪ್ಪಂದ ಆಗಿದ್ದು. ಕ್ವಿಟ್ ಇಂಡಿಯಾ ಚಳವಳಿ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1942. 1942 ಇದು 1942. 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ಸೊ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನಕ್ಕೆ ಕೇಳ್ತು ಕೇಳಿದ್ರೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೇಳ್ತು. ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಬೇಡಿಕೆ.
ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಅಂದರೆ ಬಿಟ್ಟು ಹೋಗಿ ಅಂತೇಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಸ್ಲೋಗನ್ ಜಾರಿಗೆ ಬಂತು. ಯಾವುದಕ್ಕೆ ಹೇಳಿದ್ರೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅನ್ನುವಂಥ ಸ್ಲೋಗನ್ ಜಾರಿಗೆ ಬಂತು. ಸೊ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ಆಗಸ್ಟ್ ಕ್ರಾಂತಿ ಅಂತ ಕೂಡ ಕರೀತಾರೆ. ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಯಾವ ಚಳುವಳಿಯನ್ನು ಆಗಸ್ಟ್ ಕ್ರಾಂತಿ ಅಂತ ಕರೀತಾರೆ ಕೇಳಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಮೌಂಟ್ ಬ್ಯಾಟನ್ ಯೋಜನೆ ಯಾವ ವರ್ಷದಲ್ಲಿ ಜಾರಿಯಾಯಿತು? ಸರಿಯಾದ ಉತ್ತರ 1947ರಲ್ಲಿ ಜಾರಿಯಾಗಿದ್ದು ಮೌಂಟ್ ಬ್ಯಾಟನ್ ಯೋಜನೆ. ಮೌಂಟ್ ಬ್ಯಾಟನ್ ಯೋಜನೆ ಬಗ್ಗೆ ಹೇಳೋದಾದರೆ ಇದು ಜೂನ್ 3, 1947ರಲ್ಲಿ ಜಾರಿಯಾದಂಥ ಒಂದು ಯೋಜನೆಯಾಗಿದೆ. ಸೊ ಈ ಯೋಜನೆಯ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರಗಳಾಗಿ ಹೊರಹೊಮ್ಮಿದವು, ಸೆಪ್ರೇಟ್ ಆದವು. ಮತ್ತು ಮೌಂಟ್ ಬ್ಯಾಟನ್ ಯೋಜನೆಯಲ್ಲಿಯೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ ಕ್ಲಿಪ್ ಲೈನ್ ಗಡಿರೇಖೆಯನ್ನು ಗುರುತಿಸಲಾಯಿತು. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ವಿನೋಬಾ ಭಾವೆಯವರ ಭೂದಾನ ಚಳುವಳಿ, ವಿನೋಬಾ ಭಾವೆ ನೆನಪಿರಲಿ, ವಿನೋಬಾ ಭಾವೆ ನಡೆಸಿದಂಥ ನೇತೃತ್ವದಲ್ಲಿ ನಡೆದಂಥ ಭೂದಾನ ಚಳುವಳಿ ನಡೆದ ವರ್ಷ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ. 1945, 1950, 1948, 1951. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.